परमगुरु सज्जनानां हरि ओम श्री गुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः इष्टदेवताभ्यो नमः कुलदेवताभ्यो नमः ग्रामदेवताभ्यो नमः नारायणाय परिपूर्ण गुणार्णवाय विश्वोदय स्थितिलयोन्यतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते योऽन्तः प्रविश्य मम वाच इमां प्रसुप्ता सञ्जीवयत्यखिलशक्तिधरस्वधाम्ना अन्यांस्तहस्तचरणश्रवणत्वगादीन् प्राणान् नमो भगवते पुरुषाय तुभ्यम् जयति हरिरचिन्तयः सर्वदेवैकवन्द्यः परमगुरुरभीष्टावाप्तिलः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदोलः विश्वस्थिति प्रलय सर्ग महाविभूति वृत्ति प्रकाश नियमावृत्ति बंध मोक्ष यस्या अपांगलवमात्रत ऊर्जिता सा श्रीः यत्कटाक्ष बलवती अजितं नमामि कूजन्तं राम रामेति मधुरं मधुराक्षर आरोह्य कविता शाखां वंदे वाल्मीकि कोकिलम् अंजनानंदनं जानकी शोकनाशनं कपीशम् अक्षहन्तारं वंदे लंका भयंकरम् बुद्धिर्बलं यशो धैर्यं निर्भयत्वमरोग्यतामजाड्यं वाक्पटुत्वं च हनुमस्मरणात् भवेत् आचार्य पवनोऽस्माकम् आचार्याणि च भारती देवो नारायण श्रीशः देवी मंगलदेवता अपादमूलिपर्यन्तं गुरूणामाकृतिं स्मरेतेन विघ्नाः प्रणश्यन्ति सिद्ध्यञ्च तमनोरथ वक्रतुण्ड महाकाय कोटिसूर्यसमप्रभ निर्विघ्नं कुरु मे देव सर्वकार्येषु सर्वदा चित्रै पदैश्च गंभीरै वाक्यैर्मानैरखण्डितै गुरुभावं व्यञ्जयन्ति भाति श्री जयतीर्थवाक् तपो विद्या विरक्त्यादि सद्गुणौ घाकरानहं वादिराज गुरुन् वन्दे हयग्रीवदयाश्रयान् हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वाधिध्वान्दरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयाळवे अपादमौलिपर्यन्तं गुरूणामाकृतिं स्मरेतेन विघ्नाः प्रणश्यन्ति सिद्ध्यञ्चित मनोरथा हरिः ओम श्री गुरुभ्यो नमः हरिः ओम हरिः ओम हरिः ओम परम पूज्य ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರ ಅಡಿಗಾವರದಲ್ಲಿ ನಮಸ್ಕಾರ ಮಾಡುತ್ತಾ ಎಲ್ಲ ನನ್ನ ಗುರು ಹಿರಿಯರಿಗೆ ನಮಸ್ಕಾರ ಮಾಡುತ್ತಾ ಮತ್ತು ನನ್ನ ಪ್ರೀತಿ ಅಧ್ಯಾತ್ಮ ಬಂಧುಗಳೇ, ನಾವು ಎರಡನೇ ದಿನದ ರಾಮಾಯಣ ಚಿಂತನೆಗೆ ಕಾಲಿಡ್ತಾ ಇದ್ದೇವೆ. ನಾವು ನಿನ್ನೆ ತನಕ ವಾಲ್ಮೀಕಿಗಳ ವ್ಯಕ್ತಿ ಚಿಂತನೆ ಮತ್ತು ವಾಲ್ಮೀಕಿಗಳ ಮನಸ್ಸಿನ ಒಂದು ಏನು ದುಡಿತ, ಅದೇನು ಮನಸ್ಸಿನಲ್ಲಿ ಅವರದು ವ್ಯಾಘ್ರತೆ ಅದೆಲ್ಲ ಏನಿತ್ತು ಅದನ್ನ ನಾವು ಪ್ರಾಯಃ ರಾಮಾಯಣದಲ್ಲಿ ಬಿಟ್ಟು ಬೇರೆ ಇನ್ನು ಯಾವ ಕಡೆಯೂ ಕೂಡ ವಾಲ್ಮೀಕಿಗಳ ಬಗ್ಗೆ ಅಷ್ಟು ಉಲ್ಲೇಖಗಳು ಬರಲ್ಲ. ಹೀಗಾಗಿ ಆ ಒಂದು ದೃಶ್ಯವನ್ನು ಕಂಡಾಗ ವಾಲ್ಮೀಕಿಗಳು ತಮ್ಮ ಮನಸ್ಸಿನ ಉದ್ವೇಗಕ್ಕೆ ಮತ್ತು ಆ ಒಂದು ಚತುರ್ಮುಖನ ಪ್ರಚೋದನೆ ಮತ್ತು ನಾರದರಿಗೆ ಪ್ರಶ್ನೆ ಹಾಕಿದರು ವಾಲ್ಮೀಕಿಗಳು. ಅದರಿಂದ ಹೊರಬಂದ ಇದು ವೇದವಾಣಿ ರಾಮಾಯಣ. ನಾನು ನಿನ್ನೆ ಹೇಳಿದ್ದೆ, ಹೇಗೆ ನಾರಾಯಣ ಭೂಮಿಗೆ ಬಂದಾಗ ರಾಮನಾದ ಹಾಗೆ ವೇದವು ರಾಮಾಯಣದಲ್ಲಿ ರೂಪುಗೊಂಡಿತ್ತು ಅಂತ. ಈ ಒಂದು ನಿಟ್ಟಿನಲ್ಲಿ ನಾವು ರಾಮಾಯಣದ ರಚನೆಗೆ ನಾಂದಿ ಹಾಡಿದ ಒಂದು 3 ಕಥೆಗಳನ್ನು ನಾವು ನಿನ್ನೆ ನೋಡಿದೆವು. ಈಗ ಮುಂದೆ ನಾವು ರಾಮಾಯಣದ ಕಥೆಗೆ ಪ್ರವೇಶ ಆಗೋಕ್ಕಿಂತ ಮುಂಚೆ ಇನ್ನೂ ಕೆಲವು ರಾಮಾಯಣದ ಈ ಗ್ರಂಥ ರಚನೆ ಆದ ಮೇಲೆ ಏನು ಕೆಲವು ಸಂಗತಿಗಳು ನಡೆದವು ಅನ್ನೋದು ನಾವು ಸ್ವಲ್ಪ ಚಿಂತನೆ ಮಾಡಿ ಆಮೇಲೆ ಕಥೆಗೆ ಪ್ರವೇಶ ಆಗಬೇಕು. ಮುಖ್ಯವಾಗಿ ನಿಮಗೆ ರಾಮಾಯಣದ ಕಥೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ಆದರೆ ನಾವು ಈ ಒಂದು ಸಪ್ತಾಹ ಮಾಡ್ತಾ ಇರೋದು ರಾಮಾಯಣದ ವ್ಯಕ್ತಿಗಳ ಚಿಂತನೆ ಮತ್ತು ನಮ್ಮ ಮನಸ್ಸಿನಲ್ಲಿ ಮತ್ತು ಸಮಾಜಕ್ಕೆ
ನೀಡುವ ಸಂದೇಶ ಏನು, ನಮ್ಮ ಮನಸ್ಸಿನಲ್ಲಿ ಹೇಗೆ ಈ ಕ್ಯಾರೆಕ್ಟರ್ಸ್ ಅದರ ಇಂಪ್ಯಾಕ್ಟ್ ಆಗತ್ತೆ ಅನ್ನೋದು ನಾವು ನೋಡ್ತಾ ಇರುವಂತಹ ಇದು ಸಪ್ತಾಹ. ವಾಲ್ಮೀಕಿಗಳು ನೋಡಿ ತುಂಬಾ ತುಂಬಾ ಇದರ ಅದು ಆ ಒಂದು ಘಟನೆ ನಡೆದಾಗ ನಾನು ಹೇಳಿದೆ ಇದು ರಾಮಾಯಣ ಹೊರಗೆ ಬಂತು ಅಂತ. ಆಗ ಎಲ್ಲ ರಾಮಾಯಣಕ್ಕೆ ರಚನೆಗೆ ನಾಂದಿ ಆಯಿತು. ರಾಮಾಯಣ ಮುಖ್ಯವಾಗಿ 24,000 ಶ್ಲೋಕಗಳಲ್ಲಿ ವಾಲ್ಮೀಕಿಗಳು ರಚನೆ ಮಾಡಿದರು. 24,000 ಶ್ಲೋಕ ಮತ್ತು 7 ಕಾಂಡಗಳಲ್ಲಿ ರಾಮಾಯಣ ರಚನೆ ಆಯಿತು. ಇಲ್ಲಿ ಸ್ವಲ್ಪ ಈ 24,000 ಶ್ಲೋಕಗಳು ಮತ್ತು ಈ 7 ಕಾಂಡಗಳ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಬೇಕು. ಯಾಕೆ ವಾಲ್ಮೀಕಿಗಳು ಆದಿಕವಿ ಆಗ್ತಾರೆ, ಹೇಗೆ ಇವತ್ತಿನವರೆಗೂ ಕವಿಗಳು ಯಾರ್ಯಾರಾಗಿದ್ದಾರೆ ಎಲ್ಲರೂ ಕೂಡ ವಾಲ್ಮೀಕಿಗಳಿಗೆ ಋಣಿ. ಪ್ರಾಯಃ ವಾಲ್ಮೀಕಿಗಳಿಗೆ ಈ ಒಂದು ಚಮತ್ಕಾರ ಅವರಿಗೆ ಮಾತ್ರ ಗೊತ್ತಿತ್ತು. ಶಾಸ್ತ್ರವನ್ನು ಕಾವ್ಯದಲ್ಲಿ ಮಾಡಿ ಜಗತ್ತಿಗೆ ನೀಡುವಂತಹ ಒಂದು ಚಮತ್ಕಾರ ವಾಲ್ಮೀಕಿಗಳಿಗೆ ಇತ್ತು. ಆದ್ದರಿಂದಾಗಿ ಅವರು ಆದಿಕವಿ ಅಂತ ಕರೆಸ್ಕೋತಾರೆ. ಇಲ್ಲಿ ಮುಖ್ಯವಾಗಿ ನಾವು ರಾಮಾಯಣದ ಈ 7ರ ಸಂಖ್ಯೆ ಏನಿದೆಲ್ಲ, ನ್ಯೂಮರಾಲಜಿ ಬಿಹೈಂಡ್ 7, ಇದನ್ನ ನಾವು ಸ್ವಲ್ಪ ನೋಡಬೇಕು. ಯಾಕೆ 24,000 ಶ್ಲೋಕವೇ ಆಯಿತು ರಾಮಾಯಣಕ್ಕೆ, 7 ಕಾಂಡಗಳೇ ಯಾಕಾಯಿತು ಅನ್ನೋದು ಸ್ವಲ್ಪ ನಾನು ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆಗ ಮತ್ತೆ ಮುಂದೆ ಅದರ ಬಗ್ಗೆ ಮುಂದೆ ನೋಡೋಣ ಅಂತೆ. ಅದಕ್ಕಿಂತ ಮುಂಚೆ ಒಂದು ಘಟನೆಯನ್ನು ನಾನು ನಿಮಗೆ ಹೇಳಿ ಮುಂದೆ ಅದಕ್ಕೆ ಹೋಗ್ತೇನೆ. ವಾಲ್ಮೀಕಿಗಳಿಗೆ ಯೋಚನೆ ಬಂತು. ಈಗ ಸಾಮಾನ್ಯವಾಗಿ ಯಾವುದೇ ಕವಿಯನ್ನು ತಗೊಳ್ಳಿ, ಅವನು ಹಾಡವೋ ಅಥವಾ ಅವನು ಇನ್ನೇನೋ ಬರೆದಿದ್ದು ಅವನಿಗೆ ಒಂದು ಇದು ಇರುತ್ತೆ, ಈಗರ್ನೆಸ್ ಇರುತ್ತೆ. ನನ್ನ ಕಾವ್ಯ ಎಷ್ಟು ಜನ ವಾಚನ ಮಾಡ್ತಾರೆ, ಎಲ್ಲರಿಗೂ ಹೇಗೆ ಅದು ಅನಿಸಿಕೆ ಆಗತ್ತೆ ಅಂತಂದ್ರೆ, ಯಾವಾಗಲೂ ಒಬ್ಬ ಕವಿ ತನ್ನ ಬರೆದಿರುವಂತಹ ಕವನ ಅಥವಾ ತನ್ನ ಬರೆದಿರುವಂತಹ ಪುಸ್ತಕದ ಒಂದು ರಿವ್ಯೂಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ ಅವನು ಕವಿ. ಹಾಗೆಯೇ ವಾಲ್ಮೀಕಿಗಳಿಗೂ ಹಾಗೆ ಆಯಿತು. ವಾಲ್ಮೀಕಿಗಳಿಗೆ ಏನು ಬಿಡಿ, ಸಣ್ಣವರಿಗೂ ಹಾಗೆ ಆಗುತ್ತೆ. ನಾನು ನಂದೇ ಒಂದು ಉದಾಹರಣೆ ಕೊಡ್ತೇನೆ. ನಾನು ಮಂಕುತಿಮ್ಮನ ಕಗ್ಗವನ್ನು ನಾನು ಓದ್ತಾ ಇದ್ದೆ ಸುಮಾರು 15-20 ದಿನದ ಹಿಂದೆ. ಆ ಒಂದು ಸಂದರ್ಭದಲ್ಲಿ ಏನೋ ಒಂದು ತಲೆಗೆ ಬಂದಾಗ ನಮ್ಮ ಹರಿಸ್ಮರಣೆ ಗ್ರೂಪ್ನಲ್ಲಿ ನಾನೊಂದು ಮೆಸೇಜ್ ಹಾಕಿದ್ದೆ. ಒಂದು ಚಿಕ್ಕದಾಗಿ ಬರೆದಿದ್ದೆ, ಭಗವಂತನ ಮೇಲೆ ಪ್ರೀತಿ ಕೇವಲ ಸಂಬಂಧವಲ್ಲ, ಅದು ನಮ್ಮೊಳಗಿನ ಅಜ್ಞಾನವನ್ನು ಹೊರತೆಗೆದು ಕನ್ನಡಿಯಂತೆ ಇರುತ್ತದೆ ಅಂತ ಹಿಂಗೇನೋ ಒಂದು ಬರೆದು ನಾನು ಹಾಕಿದ್ದೆ. ನಾನು ತುಂಬಾ ಚಿಕ್ಕವ, ಆದರೂ ಕೂಡ ನಾನು ಏನೋ ಬರ್ದಿದ್ದೀನಿ, ನಂದೇನೋ ಕಾಂಪೋಸಿಷನ್ ಇದೆ ಅಂತ ಅದು 10 ಸರ್ತಿ ನೋಡ್ತಾ ಇದ್ದೆ. ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ಅದಕ್ಕೆ ರಿಯಾಕ್ಷನ್ ಮಾಡ್ತಾರೆ ಅಂತ. ಹಾಗೆ ನನ್ನಂತ ಅಲ್ಪನಿಗೆ ಅದು ಆಗತ್ತೆ ಅಂತಂದ್ರೆ, ವಾಲ್ಮೀಕಿಗಳು ದೊಡ್ಡ ಕವಿಗಳು, ಆದಿಕವಿಯವರು. ಆದ್ದರಿಂದ ಅವರು ಕೂಡ ಅವರ ರಾಮಾಯಣದ ಬಗ್ಗೆ ಅವರು ಜನರ ಅಭಿಪ್ರಾಯವನ್ನು ಪಡೀಲಿಕ್ಕೆ ಅವ್ರು ಏನು ಮಾಡಿದ್ರು ಅಂತಂದ್ರೆ, ವಾಲ್ಮೀಕಿ ಆಶ್ರಮದಲ್ಲಿ ಲವಕುಶರು ಬೆಳೀತಿದ್ರು. ಆಗ ಈ 24,000 ಶ್ಲೋಕವನ್ನು ಲವಕುಶರಿಗೆ ಪಾಠ ಮಾಡಿದ್ರು. ವಾಲ್ಮೀಕಿಗಳು ಪಾಠ ಮಾಡಿದಾಗ ಆ ಹುಡುಗರು ಈ 24,000 ಶ್ಲೋಕ ಮುಖೋದ್ಗತ ಮಾಡಿದ್ರು, ಬಾಯ್ಪಾಠ ಮಾಡಿದ್ರು. ಅವರು ಬಹಳ ಚಂದವಾಗಿ ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಈ ಶ್ಲೋಕಗಳನ್ನು. ಆಗ ವಾಲ್ಮೀಕಿಗಳು ಏನ್ ಮಾಡ್ತಾರಂತಂದ್ರೆ, ಆಶ್ರಮದಲ್ಲಿ ಅವರ ಸುತ್ತಮುತ್ತಲಿನ ಆಶ್ರಮದ ಋಷಿಗಳಿಗೆಲ್ಲ ಹೇಳಿ ಕಳಿಸ್ತಾರೆ, ಬನ್ನಿ ನಮ್ಮ ಹುಡುಗರು ಕಾವ್ಯ ವಾಚನೆ ಮಾಡ್ತಾರೆ ಅಂತ. ಆದರೆ ಪಾಪ ವಾಲ್ಮೀಕಿಗಳ ಮುಜುಗರ ನೋಡಿ, ಎಷ್ಟು ಸಣ್ಣದಾಗಿ ಅವರ ಮುಜುಗರವನ್ನು ಅವರು ವ್ಯಕ್ತಿ ಚಿಂತನೆ ಮಾಡ್ತಾರೆ ಅವರದೇ ರಾಮಾಯಣದಲ್ಲಿ. ಪಾಪ ಅವರಿಗೆ ನಾನು ಬರೆದಿರೋ ಕಾವ್ಯ ವಾಚನ ನನ್ನ ಈ ಹುಡುಗರು ಮಾಡ್ತಾರೆ, ಅದನ್ನ ಕೇಳಲಿಕ್ಕೆ ಬರ್ರಿ ಅಂತ ಅವರು ಹೇಳಲ್ಲ. ನಮ್ಮ ಹುಡುಗರು ಕಾವ್ಯ ವಾಚನ ಮಾಡ್ತಾರೆ, ನೀವು ದಯವಿಟ್ಟು ಬಂದು ಕೇಳಿ ಅಂತ ಎಲ್ಲ ಋಷಿಗಳಿಗೆ ಆಹ್ವಾನ ಕೊಡ್ತಾರೆ. ಸುತ್ತಮುತ್ತಲಿನ ಎಲ್ಲ ಋಷಿಗಳು ಬರ್ತಾರೆ. ಎಷ್ಟು ದಿನ ನಡೀತು ಗೊತ್ತಿಲ್ಲ, ಸುಮಾರು 24,000 ಶ್ಲೋಕಗಳಂತಂದ್ರೆ 7-8 ದಿನ ನಡೆದಿರ್ಬೇಕು, 2-3 ಗಂಟೆ. ಬಂದಾಗ ಈ ಹುಡುಗರು ತುಂಬಾ ಚೆನ್ನಾಗಿ ಹಾಡ್ತಾರೆ. ತುಂಬಾ ಚೆನ್ನಾಗಿ ಹಾಡಿ ಹೋದಾಗ ವಾಲ್ಮೀಕಿಗಳು ದೂರದಿಂದ ನೋಡ್ತಾ ಇರ್ತಾರೆ. ನೋಡ್ಬೇಕಾದ್ರೆ ಅವರು ಎಲ್ಲರ ಋಷಿಗಳ ಮುಖದ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇರ್ತಾರೆ. ಅಂತಂದ್ರೆ ಈ ಹುಡುಗರು ಹಾಡಬೇಕಾದ್ರೆ ಅವರ ಮುಖದ ಎಕ್ಸ್ಪ್ರೆಷನ್ ಹೇಗಿದೆ,
ಅವರ ಅವರ ಮನಸ್ಸಿನ ಒಂದು ಏನು ಎಕ್ಸ್ಪ್ರೆಷನ್ ಇದೆ ಅದು ಮುಖದಲ್ಲಿ ಕಾಣುತ್ತೆ. ಆ ಒಂದು ನಿಟ್ಟಿನಲ್ಲಿ ಅವರು ವಾಲ್ಮೀಕಿಗಳು ಎಲ್ಲರ ಅಭಿಪ್ರಾಯವನ್ನು ಅವರ ಮುಖದ ಎಕ್ಸ್ಪ್ರೆಷನ್ ಇಂದ ತಗೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಏನಾಗತ್ತೆ ಅಂತಂದ್ರೆ ಇವರು ಹುಡುಗರು 24,000 ಶ್ಲೋಕ ಅಲ್ಲ, ಇನ್ನೂ ಕಮ್ಮಿ ಶ್ಲೋಕ ಆ ಹುಡುಗರು ಹಾಡಿದ್ರು. ಯಾಕೆ ಅಂತಂದ್ರೆ 7ನೇ ಕಾಂಡ, ಕೊನೆಯ ಕಾಂಡ, ಉತ್ತರ ಕಾಂಡ ಏನಿದೆ ಅಲ್ಲ, ಅದು ಲವಕುಶರ ಕಥೆ ಇದೆ. ಆ ಹುಡುಗರಿಗೆ ನಮ್ಮಪ್ಪ ರಾಮ ಅಂತ ಗೊತ್ತಿರಲಿಲ್ಲ, ಅದಕ್ಕೆ 6 ಕಾಂಡ ಮಾತ್ರ ಪಾಠ ಮಾಡಿದ್ರು. 6ನೇ ಕಾಂಡದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆಗಿ ಅಲ್ಲಿ ಮಂಗಳವೂ ಕೂಡ ಮಾಡಿದ್ದಾರೆ ವಾಲ್ಮೀಕಿಗಳು. ಅದಕ್ಕೆ ಬರ್ತೀನಿ. ಹುಡುಗರು ರಾಮಾಯಣದ ಶ್ಲೋಕಗಳನ್ನು ವಾಚನ ಮಾಡಿದರು. ವಾಚನ ಮಾಡಿ ಕೊನೆಗೆ ಅಲ್ಲಿ ಬಂದಿರುವಂತಹ ಋಷಿಗಳು ಇಷ್ಟು ತುಂಬಾ ಖುಷಿ ಆಯ್ತು ಋಷಿಗಳಿಗೆ, ಈ ಹುಡುಗರಿಗೆ ಏನಾದ್ರೂ ಕೊಟ್ಟು ಹೋಗಬೇಕಲ್ಲ ಅಂತ ಆ ಎಲ್ಲ ಋಷಿಗಳು ಯೋಚನೆ ಮಾಡಿದರಂತೆ. ನೋಡಿ, ಈ ಸಣ್ಣದಾಗಿ ಇದು ತುಂಬಾ ಸಣ್ಣದು. ಋಷಿಗಳು ಏನೋ ಕೊಟ್ಟು ಹೋಗ್ತಾರೆ ಪಾಪ. ಅವ್ರ ಹತ್ರ ದುಡ್ಡು, ಬೆಳ್ಳಿ, ಚಿನ್ನ, ಬಂಗಾರ ಏನೂ ಇರ್ತಿರ್ಲಿಲ್ಲ. ಅವ್ರ ಹತ್ರ ಏನಿದೆ ಅದನ್ನೇ ಕೊಟ್ಟು ಹೋಗೋದು. ಒಬ್ಬ ಋಷಿ ಏನ್ ಮಾಡಿದ್ದ ಅಂತಂದ್ರೆ, ಆಗೆಲ್ಲಿ ಆಸನಗಳು, ಕುರ್ಚಿ ವ್ಯವಸ್ಥೆ ಎಲ್ಲ ಇರಲಿಲ್ಲ. ಈಗೆಲ್ಲ ಕುರ್ಚಿ ವ್ಯವಸ್ಥೆ ಆಗತ್ತೆ, ಅಲ್ಲಿ ಹೋಗಿ ನಾವು ಕೂತು ಬಿಡ್ತೀವಿ. ಯಾವುದೇ ಒಂದು ಕಾವ್ಯ ವಾಚನ ಇರ್ಬೋದು, ಏನೇ ಇರ್ಬೋದು, ಕುರ್ಚಿಗಳಿರುತ್ತೆ, ಹೋಗಿ ಕೂತು ಬಿಡ್ತೀವಿ. ಆ ಕಾಡಿನಲ್ಲಿ ಏನು, ನಿಮ್ಮ ಆಸನ ನೀವೇ ತರಬೇಕಾದ ವಿನಂತಿ ಅಂತ ವಾಲ್ಮೀಕಿಗಳು ಹೇಳಿದ್ರು. ಅವರವರ ಆಸನ ಅವರೇ ತರಬೇಕು. ಕೆಲವರು ಕೃಷ್ಣಾಜನ ಆಸನ ತಂದ್ರು, ಕೆಲವರು ದರ್ಭೆಯ ಚಾಪೆ ತಂದಿದ್ರು, ಕೆಲವರು ಏನೂ ಇಲ್ಲ ಹಾಗೆ ಕೈಯಲ್ಲಿ ಬಂದಿದ್ರು. ಅಲ್ಲೆಲ್ಲೋ ಒಂದು ಶಿಲಾಫಲಕದ ಮೇಲೆ ಕೂತು ಕಾವ್ಯ ವಾಚನವನ್ನು ಮಾಡಿ ಹೋಗೋರು. ಕೆಲವು ಋಷಿಗಳು ತಮ್ಮ ಕೈಯಲ್ಲಿ ಕಮಂಡಲ ಅಂತಂದ್ರೆ ಅದು ಚಿನ್ನದ್ದು ಬೆಳ್ಳಿದ್ದು ಅಲ್ಲ, ಅದು ಗೆರಟೆ. ಆ ಗೆರಟೆಯನ್ನು ತಗೊಂಡು ಬಂದಿದ್ರು. ಈ ಮಕ್ಕಳಿಗೆ ಏನಾದ್ರೂ ಕೊಟ್ಟು ಹೋಗ್ಬೇಕಲ್ಲ, ಅವ್ರ ಹತ್ರ ಏನಿತ್ತು, ಅವ್ರ ಹತ್ರ ಏನಿದೆ ಅದನ್ನೇ ಕೊಟ್ಟು ಹೋದ್ರಂತೆ. ಒಬ್ಬ ಋಷಿ ಬೃಸೀಮನ್ಯ ಅಂತ ವಾಲ್ಮೀಕಿಗಳು ಹೇಳ್ತಾರಲ್ಲಿ. ಅಂತಂದ್ರೆ ಒಬ್ಬ ಋಷಿಗೆ ಅವನು ಆಸನ ತಂದಿದ್ದ, ಅದು ಇದ್ರದು ಅಂತಂದ್ರೆ ಜಿಂಕೆ ಚರ್ಮದ ಆಸನ ತಂದಿದ್ದ. ಆ ಜಿಂಕೆ ಚರ್ಮದ ಆಸನವನ್ನೇ ಲವಕುಶರಿಗೆ ಕೊಟ್ಟು ಹೋದ್ರಂತವ್ರು. ಅಂತಂದ್ರೆ ಆಗ ಇದು ಏನಂತಂದ್ರೆ ಇಲ್ಲಿ ಸರ್ವಸ್ವವನ್ನು ದಾನ ಮಾಡಿದ ಹಾಗೆ. ಋಷಿಗಳ ಹತ್ರ ಏನಿರುತ್ತೆ ಪಾಪ, ಒಂದು ಗೆರಟೆ, ಸಂಧ್ಯಾ ವಂದನಕ್ಕೆ ಅವರ ಗೆರಟೆ ಇವತ್ತು ಅವರು ಲವಕುಶರಿಗೆ ಕೊಟ್ರೆ ಮತ್ತೆ ನಾಳೆ ಬೇರೆ ಮಾಡ್ಕೋಬೇಕು. ಅಂತಂದ್ರೆ ಇಲ್ಲಿ ಚಿಕ್ಕವಾದಂತಹ ಒಂದು ವಸ್ತುವಿನ ಮೌಲ್ಯತೆಯನ್ನು ವಾಲ್ಮೀಕಿಗಳು ನಮ್ಮ ಮುಂದೆ ಚಿತ್ರಣ ಮಾಡ್ತಾರೆ. ಇಲ್ಲಿ ದುಡ್ಡು ಅಥವಾ ಚಿನ್ನ, ಬೆಳ್ಳಿ, ಬಂಗಾರದ ವ್ಯಾಲ್ಯೂ ಅಲ್ಲ, ಸಣ್ಣದಾಗಿರು ಏನೋ ಆ ಒಂದು ಖುಷಿಯಿಂದ ಅವರು ಆ ಹುಡುಗರಿಗೆ ಕೊಟ್ಟು ಹೋಗ್ತಾರಲ್ಲ, ಅದು ಬೇರೆ ಚಿನ್ನ ಬೆಳ್ಳಿಗೆ ಅದು ಮೌಲ್ಯಮಾಪನ ಮಾಡ್ಲಿಕ್ಕೆ ಆಗಲ್ಲ. ಒಬ್ಬ ಋಷಿ ಪಾಪ ಏನೂ ತಂದಿರ್ಲಿಲ್ಲ ಅಂತೆ. ತನ್ನ ಒಂದು ಕೆಳಗೆ ಉಟ್ಟುಕೊಂಡಿದ್ದ, ಒಂದು ಮೇಲ್ಗಡೆ ಹೊತ್ತುಕೊಂಡಿದ್ದ ಅಂತೆ. ಅದನ್ನೇ ಆ ಹುಡುಗರಿಗೆ ಕೊಟ್ಟು ಹೋದ ಅಂತೆ. ಅಂತಂದ್ರೆ ಆಗ ಪಾಪ ಅವ್ರ ಹತ್ರ ಎಲ್ಲಿ ಬರ್ಬೇಕು, ಏನೂ ಇರಲ್ಲ, ಎಲ್ಲ ಏನು ಕೊಟ್ಟು ಹೋದ್ರು ಸರ್ವಸ್ವ ಕೊಟ್ಟ ಹಾಗೆ. ಒಬ್ಬ ಋಷಿ ಬರೀ ಕೌಪೀನದಲ್ಲಿ ಬಂದಿದ್ದ ಅಂತೆ. ಕೌಪೀನದಲ್ಲಿ ಬಂದಾಗ ಆ ಋಷಿ ಹೇಳ್ತಾನೆ, ನಾನು ಏನೂ ತಂದಿಲ್ಲ ಮಕ್ಕಳೇ, ಆದರೆ ನಿಮಗೆ ನಾನು ದೀರ್ಘಾಯು, ನಿಮ್ಮ ಕೀರ್ತಿ ಜಗತ್ತಿನಲ್ಲಿ ಬೆಳೀಲಿ ಅಂತ ಆಶೀರ್ವಾದ ಮಾಡಿ ಹೋಗ್ತೀನಿ ಅಂತ ಋಷಿ ಹೇಳ್ತಾನೆ. ಹೀಗೆ ಈ ಒಂದು ವಾಲ್ಮೀಕಿ ರಾಮಾಯಣದ ವಾಚನ ನಡೆದಿದ್ದ ಘಟನೆಯನ್ನು ವಾಲ್ಮೀಕಿಗಳು ಹೇಳ್ತಾರೆ. ಆಗ ವಾಲ್ಮೀಕಿಗಳಿಗೆ ತುಂಬಾ ಖುಷಿ ಆಗುತ್ತೆ, ನನ್ನ ಕಾವ್ಯ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಆ ಲವಕುಶರಿಗೆ ಹೇಳಿ ಮತ್ತೆ ಅಯೋಧ್ಯೆಗೆ ಕಳಿಸ್ತಾರೆ. ಅಯೋಧ್ಯೆ ರಾಮನ ಮುಂದೆ ಹಾಡಿ, ಅಲ್ಲಿ ಅಯೋಧ್ಯೆಯ ಬೀದಿಗಳಲ್ಲಿ ಹಾಡಿ ಅಂತ ಕಳಿಸ್ತಾರೆ. ಈಗ ನಾವು ನೋಡ್ಲಿಕ್ಕಿದೆ ಯಾಕೆ ವಾಲ್ಮೀಕಿಗಳು ಇದು ರಾಮಾಯಣದ 7 ಕಾಂಡಗಳು ಏನು ಅಂತ, ಅದು ಸ್ವಲ್ಪ ವಿವರಣೆ ನಾವು ಇವಾಗ ನೋಡೋಣ. ನಾನು ಹೇಳಿದೆ 24,000 ಶ್ಲೋಕಗಳು 7 ಕಾಂಡದಲ್ಲಿ. ಬಾಲಕಾಂಡ, ಅಯೋಧ್ಯ, ಅರಣ್ಯ, ಕಿಷ್ಕಿಂಧ, ಸುಂದರಕಾಂಡ, ಯುದ್ಧಕಾಂಡ ಮತ್ತೆ ಉತ್ತರಕಾಂಡ ಅಂತ ಹೇಳಿ ಇದನ್ನ ವಾಲ್ಮೀಕಿಗಳು ವಿಭಾಗ ಮಾಡುತ್ತಾರೆ. ಒಂದು ಅರ್ವಾಚೀನ ಶಾಸ್ತ್ರಜ್ಞರಲ್ಲಿ ಕೆಲವರಲ್ಲಿ ಒಂದು ಆಕ್ಷೇಪ ಇದೆ. ಉತ್ತರಕಾಂಡ ಪ್ರಾಯ ವಾಲ್ಮೀಕಿಗಳು ಬರೆದಿಲ್ಲ, ಅದು ಯಾರೋ ಸೇರಿಸಿರಬೇಕು ಅಂತ ಕೆಲವರು ಆಕ್ಷೇಪ ಮಾಡ್ತಾರೆ. ಆಕ್ಷೇಪ ಮಾಡುವವರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ದೊಡ್ಡ ಕವಿಗಳಾದಂತಹ ಶ್ರೀ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಆಕ್ಷೇಪ ಮಾಡ್ತಾರೆ. ಉತ್ತರಕಾಂಡ ತುಂಬಾ ಒಳ್ಳೆ ಮನುಷ್ಯ, ಅವರ ಕವನಗಳು ತುಂಬಾ ಚೆನ್ನಾಗಿದೆ, ಅವರ ಬರಹವೂ ಹಾಗೆ ಇದೆ, ಬಹಳ ಸಜ್ಜನ. ಆದರೂ ಕೂಡ ಅವರಿಗೆಲ್ಲೋ ಒಂದು ಡೌಟ್ ಬಂತು. ಎಲ್ಲಿ ಉತ್ತರಕಾಂಡದಲ್ಲಿ ಅವರಿಗೆ ಕೆಲವೊಂದು ಪ್ರಸಂಗಗಳು
ರಾಮನ ಸರ್ವೋತ್ತಮತ್ವಕ್ಕೆ ಚ್ಯುತಿ ಬರೋ ಹಾಗೆ ಇದೆ ಅಂತ ಎಲ್ಲೂ ಇಲ್ಲ. ಹಾಗೆ ಭಾವಭೂತಿಯೂ ಕೂಡ ಅದೆಲ್ಲೂ ಹೇಳಿಲ್ಲ, ವಾಲ್ಮೀಕಿಗಳು ಹೇಳಿಲ್ಲ. ಆದರೆ ಮಾಸ್ತಿ ಅವರಿಗೆ ಅದರ ಮೇಲೆ ಸ್ವಲ್ಪ ಆಕ್ಷೇಪ ಬಂತು. ಅಂತಹ ಒಂದು ಸುಮಾರು ಜನ ಇದ್ದಾರೆ, ಬರೀ ಮಾಸ್ತಿ ಅವರು ಒಬ್ಬರೇ ಅಲ್ಲ. ನಾನು ಒಂದು ಉದಾಹರಣೆ ಕೊಟ್ಟೆ. ತುಂಬಾ ಜನ ಆಕ್ಷೇಪ ಮಾಡ್ತಾರೆ, ಉತ್ತರಕಾಂಡ ಪ್ರಾಯ ವಾಲ್ಮೀಕಿಗಳು ಬರೆದಿದ್ದಲ್ಲ, ಅದು ಅರ್ವಾಚೀನರು ಯಾರೋ ಸೇರಿಸಿದ್ದು ಅಂತ. ಆದರೆ ಹಾಗಲ್ಲ, ಬರೀ 6 ಕಾಂಡ ಆಯ್ತು ಅಂತಂದ್ರೆ ರಾಮಾಯಣಕ್ಕೆ ಆ ಒಂದು 7ರ ಸಂಖ್ಯೆ ಏನಿದೆ ಅಲ್ಲ ಅದಕ್ಕೆ ಅರ್ಥ ಇರಲ್ಲ. ಯುದ್ಧಕಾಂಡದಲ್ಲಿ ರಾಮನ ಪಟ್ಟಾಭಿಷೇಕ ಆಗಿ ಅಲ್ಲಿ ಮಂಗಳವೂ ಮಾಡಿಬಿಟ್ಟಿದ್ದಾರೆ ವಾಲ್ಮೀಕಿಗಳು. ಹೀಗೆ ಈ 7 ಕಾಂಡ ರಾಮಾಯಣಕ್ಕೆ ಆಗಲೇಬೇಕು, ಇಲ್ಲ ಅಂತಂದ್ರೆ ಅದಕ್ಕೆ ಅರ್ಥ ಇರಲ್ಲ ಅಂತ ನಾನು ಆಗ್ಲೇ ಹೇಳಿದ್ದೆ. ಒಂದು ನಮ್ಮ ಅಧ್ಯಾತ್ಮದಲ್ಲಿ ಒಂದು ಸಂಖ್ಯಾಶಾಸ್ತ್ರ ಇದೆ, ಒಂದು ನ್ಯೂಮರಾಲಜಿ ಬಿಹೈಂಡ್ ಅವರ್ ಅಧ್ಯಾತ್ಮ. ಇಲ್ಲಿ ನೋಡಿ, 24,000 ಶ್ಲೋಕಗಳು ಅಂತಂದ್ರೆ ಗಾಯತ್ರಿಯಲ್ಲಿ 24 ಅಕ್ಷರ. ಆಮೇಲೆ ಇಲ್ಲಿ ಏನೇನಾಗತ್ತೆ ಅಂತಂದ್ರೆ ಒಂದೊಂದು ಕಾಂಡದಲ್ಲಿ 1000 ಶ್ಲೋಕಗಳು ಅಂತಂದ್ರೆ 24 ಇಂಟು 1000 ಮಾಡಿದ್ರೆ ನಿಮ್ಗೆ 24,000 ಬರುತ್ತೆ. ಅಂತಂದ್ರೆ ಇದು ಗಾಯತ್ರಿ ಪ್ರತಿಪಾದ್ಯವಾದ ಕೂಡ ಆಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಹೇಗೆ ಗಾಯತ್ರಿ ಅಂತಂದ್ರೆ ಇಲ್ಲಿ ರಾಮನೇ ಸವಿತಃ, ರಾಮನೇ ಸೂರ್ಯ. ಇಲ್ಲಿ ಇದು ಒಂದಾಯ್ತು. ಇದು ಒಂದು ಇದರ ನ್ಯೂಮರಾಲಜಿ ಬಿಹೈಂಡ್ 24,000 ಶ್ಲೋಕಾಸ್. ಆಮೇಲೆ 7 ಕಾಂಡಗಳು ಅಂತಂದ್ರೆ ರಾಮ ಹುಟ್ಟಿದ್ದು 7ನೇ ನಕ್ಷತ್ರ ಪುನರ್ವಸು. ಆಮೇಲೆ ರಾಮಂದು 7ನೇ ಅವತಾರ, ಹೀಗಾಗಿ 7 ಮುಖ್ಯ ಆಯಿತು. ಆಮೇಲೆ 7 ಮಹಾಸಾಗರಗಳು, 7 ಮಹಾನದಿಗಳು, 7 ಋಷಿಗಳು, 7 ಲೋಕ, ಆಮೇಲೆ 7 ಸ್ವರಗಳು. 8ನೇ ಸ್ವರದಲ್ಲಿ ಹಾಡ್ಲಿಕ್ಕೆ ಬರುತ್ತೆ, ಆದ್ರೆ ಯಾರು ಕೇಳಲ್ಲ, 7 ಸ್ವರಗಳು. ಆಮೇಲೆ 7 ದಿನಗಳು. ಆಮೇಲೆ ನಮ್ಮ ದೇಹದಲ್ಲಿಯೂ ಕೂಡ 7 ಸ್ಪಿರಿಚುವಲ್ ಸೆಂಟರ್ಸ್ ಇದೆ, ಅನಾಹತ ಚಕ್ರಗಳು. ಆಮೇಲೆ ಮುಖ್ಯವಾಗಿ ರಾಮಾಯಣದಲ್ಲಿ 7 ಕ್ಯಾರೆಕ್ಟರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ದೇ ಆರ್ ವೆರಿ ಪಿವಿಟಲ್ ಫಾರ್ ಡೆವಲಪ್ಮೆಂಟ್ ಆಫ್ ರಾಮಾಯಣ. ಅದರಲ್ಲಿ ಮೊದಲನೆಯದ್ದು ನಾಯಕ ರಾಮ, ನಾಯಕಿ ಸೀತೆ, ಉಪನಾಯಕ ಲಕ್ಷ್ಮಣ ಅಲ್ಲ, ಆಂಜನೇಯ, ಹನುಮಂತ. ಯಾಕೆ ಅಂತಂದ್ರೆ ಆಂಜನೇಯನ ಕಾಂಡಕ್ಕೆ ವಾಲ್ಮೀಕಿಗಳು ಸುಂದರಕಾಂಡ ಅಂತ ಹೆಸರಿಟ್ರು. ಬೇರೆ ಇಡೀ ರಾಮಾಯಣವೇ ಸುಂದರ, ಆದರೆ ವಾಲ್ಮೀಕಿಗಳಿಗೆ ತುಂಬಾ ಖುಷಿ ಕೊಟ್ಟ ಕಾಂಡ ಸುಂದರಕಾಂಡ. ಅಲ್ಲಿ ನೀವು ವಾಲ್ಮೀಕಿಯ ಕವಿ ಚಿತ್ರಣವನ್ನು, ಅವರ ಪರಾಕಾಷ್ಠೆ ನೋಡಬಹುದು. ನೀವು ತುಂಬಾ ಅವರಿಗೆ ಖುಷಿ ಕೊಟ್ಟ ಕಾಂಡ ಸುಂದರಕಾಂಡ. ನಾನು ಸುಂದರಕಾಂಡಕ್ಕೆ ಪ್ರವೇಶವಾದಾಗ ಸುಂದರ ಅಂತಂದ್ರೆ ಅದರ ಅರ್ಥವನ್ನು ವಿಶ್ಲೇಷಣೆ ಮಾಡ್ತೇನೆ. ಈಗ ಉಪನಾಯಕ ಹನುಮಂತ, ಆಮೇಲೆ ರಾಮನ ತಮ್ಮಂದರು ಲಕ್ಷ್ಮಣ, ಭರತ, ಶತ್ರುಘ್ನ, ಎಷ್ಟಾದ್ರು 6 ಜನ ಆದ್ರು. ಖಳನಾಯಕ ರಾವಣ ಇಲ್ಲ ಅಂತಂದ್ರೆ ರಾಮಾಯಣ ಮುಂದೆ ಹೋಗೋದೇ ಇಲ್ಲ. ಅಂತಂದ್ರೆ ಈ 7 ಜನರ ಸುತ್ತಲೇ ರಾಮಾಯಣವನ್ನು ತಿರುಗ್ತಾ ಇರುತ್ತೆ. ಆದ್ದರಿಂದಾಗಿ ಈ 7 ಕ್ಯಾರೆಕ್ಟರ್ಸ್ ತುಂಬಾ ನಮಗೆ ಬೇಕಾಗತ್ತೆ. ಇದು 7ರ ಒಂದು ಸಂಖ್ಯೆಯಲ್ಲಿ ರಾಮಾಯಣ ವಿಭಾಗವಾಗುತ್ತೆ. ಆಮೇಲೆ ನೀವು ನೋಡಿ, ಮಹಾಭಾರತಕ್ಕೆ 18 ಸಂಖ್ಯೆ, 18 ಪರ್ವಗಳು, 18 ದಿನ ಯುದ್ಧ ಆಗಿದ್ದು, 18 ಅಕ್ಷೋಹಿಣಿ ಸೈನ್ಯ, ಆಮೇಲೆ 18 ಪುರಾಣಗಳು, ಭಗವದ್ಗೀತೆಯಲ್ಲಿ 18 ಅಧ್ಯಾಯ. ಹೀಗೆ ಈ ನ್ಯೂಮರಾಲಜಿ ಬಿಹೈಂಡ್ ಮಹಾಭಾರತ ಅಂಡ್ ರಾಮಾಯಣ ದಟ್ ರಿವಾಲ್ವ್ಸ್ ಅರೌಂಡ್ ನಂಬರ್ 7 ಅಂಡ್ ನಂಬರ್ 18. ಈ ಒಂದು ಅಧ್ಯಾತ್ಮದ ಒಂದು ಸಂಖ್ಯೆಯ ವಿಚಾರವನ್ನು ಮಾಡಿ ನಾನು ಕಥೆಗೆ ಪ್ರವೇಶ ಮಾಡುತ್ತೇನೆ. ರಾಮಾಯಣ ಕಥೆಗೆ ಪ್ರವೇಶ ಆಗೋಕ್ಕಿಂತ ಮುಂಚೆ ನಿಮಗೆ ಸರ್ವೇ ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದ್ದೆ, ರಾಮಾಯಣದ ಕಥೆಗಳು ಗೊತ್ತಿರುತ್ತೆ, ನೀವು ಕೇಳಿರ್ತೀರ. ನಮಗೆ ಇಲ್ಲಿ ಕಥೆ ಮುಖ್ಯ ಆಗಲ್ಲ. ನಾನು ಅನುಕ್ರಮಣೆಯಿಂದ ಕಥೆ ನಿಮ್ಮ ಮುಂದೆ ಬಿತ್ತರ ಮಾಡಲಿಕ್ಕೆ ಹೋಗಲ್ಲ. ಆ ಕ್ಯಾರೆಕ್ಟರ್ಸ್ ತಗೊಂಡು ಅದರ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಅದರ ಹಿಂದೆ ಕಥೆ ಆಟೋಮೆಟಿಕ್ ಆಗಿ ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಮೊದಲು ದಶರಥ ಮತ್ತೆ ಅವನ 3 ಹೆಂಡಂದರನ್ನು ಕ್ಯಾರೆಕ್ಟರ್ಸ್ ನೋಡ್ಬೇಕು ನಾವು. ವಾಲ್ಮೀಕಿಗಳು ಮೊದಲು ದಶರಥನ ಆಡಳಿತದ ಬಗ್ಗೆ ಒಂದು ಚಿತ್ರ ಕೊಡ್ತಾರೆ. ದಶರಥನ ಒಂದು ಆಡಳಿತದ ಸಿಸ್ಟಮ್ ಹೇಗಿತ್ತು ಅನ್ನೋದು ಚಿತ್ರ ಕೊಡ್ತಾರೆ. ಅಲ್ಲಿ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು ಅಂತ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಕೆಲವು
ಉದಾಹರಣೆಗಳನ್ನು ಕೊಟ್ಟು ನಮಗೆ ಆ ಒಂದು ದಶರಥನ ಆಡಳಿತದ ಬಗ್ಗೆ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಮುಖ್ಯವಾಗಿ ಅಂತಂದ್ರೆ ದಶರಥನ ಆಡಳಿತದಲ್ಲಿ ಅಮಾತ್ಯರು ಅಂತ ಇದ್ರು. ಅಮಾತ್ಯರು ಅಂತಂದ್ರೆ ಮಿನಿಸ್ಟರ್ಸ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು, ಅಂಡ್ ಹೀಸ್ ಪೊಲಿಟಿಕಲ್ ಅಡ್ವೈಸರ್ಸ್. ಆಮೇಲೆ ಪುರೋಹಿತರು ಇಬ್ರು. ಅಂತಂದ್ರೆ ಧಾರ್ಮಿಕ ವ್ಯವಸ್ಥೆಯಲ್ಲಿ ಧಾರ್ಮಿಕ ವಿಷಯದಲ್ಲಿ ರಾಜನಿಗೆ ಸಲಹೆ ಕೊಡ್ತಿದ್ರು ಅವರು. ಅವರು ಇಬ್ಬರಿದ್ರು, ವಸಿಷ್ಠ, ವಾಮದೇವ. ಈಗ ನಾವು ಈ ಅಮಾತ್ಯರಂತಂದ್ರೆ ಯಾರು, ಅಮಾತ್ಯರು ಹೇಗೆ ವಿಭಾಗ ಆಗಿದ್ರು ಅನ್ನೋದು ನೋಡೋಣ ಅಂತೆ. ಅಮಾತ್ಯರು ಅಂತಂದ್ರೆ ಅದರಲ್ಲಿಯೂ ಕೂಡ ಎರಡು ವಿಭಾಗ ಇದೆ. ಒಂದು ಅಮಾತ್ಯರು ಅಂತಂದ್ರೆ ಅದರಲ್ಲಿ ಮಿನಿಸ್ಟರ್ಸ್ ಬರ್ತಾರೆ, ಕೆಲವರು ಇನ್ನು ಮತ್ತೆ ಅವನ ಜೊತೆಯಲ್ಲಿ ಇರುವವರು ಸಲಹೆಗಾರರು ಬರ್ತಾರೆ. ಮಿನಿಸ್ಟರ್ಸ್ ಏನ್ ಮಾಡ್ತಿದ್ರು ಅಂತಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರಾಜನಿಗೆ ಅಡ್ವೈಸ್ ಮಾಡೋದು, ಹೇಳೋದು. ಆದರೆ ಈ ಅಮಾತ್ಯರೇನಿದ್ರಲ್ಲ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಿದ್ರು. ಈ ಪುರೋಹಿತರು ಏನಿದ್ರಲ್ಲ, ಧರ್ಮಗುರುಗಳು ವಸಿಷ್ಠ ಮತ್ತೆ ವಾಮದೇವ, ಅವರು ಸಲಹೆಗಳನ್ನು ಕೊಡ್ತಿದ್ರು. ಸಲಹೆಗಳನ್ನು ಕೊಟ್ಟಾಗ ಅಮಾತ್ಯರು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾ ಇದ್ರು. ಇದು ಒಂದು ದಶರಥನ ವ್ಯವಸ್ಥೆ ಇತ್ತು. ಇಲ್ಲಿ 8 ಜನ ಮಂತ್ರಿಗಳ ಬಗ್ಗೆ ವಾಲ್ಮೀಕಿಗಳು ನಮ್ಮ ಮುಂದೆ ಹೇಳ್ತಾರೆ. ಆಮೇಲೆ 2 ಪುರೋಹಿತರು. ಮೊದಲು ಈ ಪುರೋಹಿತರ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ ಅಂತೆ. ಪುರೋಹಿತ ಅಂತಂದ್ರೆ ಪುರಃ ಹಿತಂ ಯಾ ಪಶ್ಯತಿ ಅಂತಂದ್ರೆ ಯಾರು ನಮಗೆ ಹಿತವನ್ನು ಬಯಸ್ತಾರೆ ಅವರು ಪುರೋಹಿತರು. ಮುಖ್ಯವಾಗಿ ನಮಗೆ ಹಿತವನ್ನು ಬಯಸುವವನೇ ದೊಡ್ಡ ಪುರೋಹಿತ ಯಾರಂತಂದ್ರೆ ಭಗವಂತ, ಆಮೇಲೆ ಎಲ್ರು. ಈ ದಶರಥನ ಆಸ್ಥಾನದಲ್ಲಿ 2 ಪುರೋಹಿತರು, ಆಗ್ಲೇ ಹೇಳಿದ್ದೆ, ವಸಿಷ್ಠ ಮತ್ತೆ ವಾಮದೇವ. ಇವರಿಬ್ಬರು ರಾಜನ ಹಿತವನ್ನು ಬಯಸ್ತಾ ಇರೋ ಪುರೋಹಿತರು ಇವರಿಬ್ರು. ಆಮೇಲೆ ಈಗ ನೋಡಿ, ಋಗ್ವೇದ ಶುರು ಆಗೋದೇ ಅಗ್ನಿಮೀಳೆ ಪುರೋಹಿತಂ ಅಂತ ಶುರುವಾಗತ್ತೆ. ಅಂತಂದ್ರೆ ಪುರೋಹಿತಗೆ ಅಷ್ಟು ಒಂದು ಎಂಫೋಸಿಸ್ ಆ ಹಿಂದಿನ ಕಾಲದ ರಾಜರ ಆಸ್ಥಾನದಲ್ಲಿ ಇರ್ತಿತ್ತು. ಆಗ ಮತ್ತೆ ನಾನು ಈಗ 8 ಜನ ಅಮಾತ್ಯರ ಕಡೆಗೆ ಬರ್ತೀನಿ. ಅಮಾತ್ಯರು ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ಯಾರಪ್ಪ 8 ಜನ ಅಂತಂದ್ರೆ ವಾಲ್ಮೀಕಿಗಳು ಹೇಳ್ತಾರೆ. ಅದರಲ್ಲಿ ಒಬ್ಬ ದೃಷ್ಟಿ, ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಥಸಾಧಕ, ಅಶೋಕ, ಮಂತ್ರಪಾಲ ಮತ್ತು ಸುಮಂತ್ರ. ಈ 8 ಜನದಲ್ಲಿ ವಾಲ್ಮೀಕಿಗಳು ಕೇವಲ ಸುಮಂತ್ರನ ಬಗ್ಗೆ ತುಂಬಾ ಹೇಳ್ತಾರೆ. ಯಾಕೆ ಅಂತಂದ್ರೆ ಸುಮಂತ್ರ ದಶರಥ ಮಹಾರಾಜನ ಬಹಳ ಆತ್ಮೀಯ ಸ್ನೇಹಿತ ಆಗಿದ್ದ. ಒಂದು. ಎರಡನೆಯದ್ದು, ದಶರಥ ಮಹಾರಾಜನ ಗಾಡಿ ಓಡಿಸ್ತಿದ್ದ. ಗಾಡಿ ಅಂತಂದ್ರೆ ರಥ ಓಡಿಸ್ತಿದ್ದ. ಕುದುರೆಯನ್ನು ಕಟ್ಟಿ ಅದನ್ನು ಓಡಿಸುವವನು ರಥ, ಅದರಲ್ಲಿ ಕೂತು ಹೋಗುವವನು ರಥಿಕ. ಆ ಕುದುರೆ ಕಟ್ಟಿರುವ ಗಾಡಿಗೆ ರಥ ಅಂತಾರೆ. ಎತ್ತು, ಹಸು, ಇನ್ಯಾವುದೋ ಕಟ್ಟಿರುವ ಗಾಡಿಗೆ ಶಕಟ ಅಂತ ಹೇಳ್ತಾರೆ. ಅವನು ರಥವನ್ನು ಓಡಿಸ್ತಿದ್ದ, ಗಾಡಿ ಓಡಿಸ್ತಿದ್ದ ದಶರಥ ಮಹಾರಾಜನು. ಮತ್ತು ಅವನು ವಿತ್ತ ಸಚಿವನೂ ಆಗಿದ್ದ, ಅಂತಂದ್ರೆ ಫೈನಾನ್ಸ್ ಮಿನಿಸ್ಟರು ಆಗಿದ್ದ ದಶರಥನ ಆಡಳಿತದಲ್ಲಿ, ಅವನ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಲ್ಲಿ. ಆಮೇಲೆ ಸಲಹೆಗಾರನೂ ಇದ್ದ. ಈ 8 ಜನ ರಾಜನ ಜೊತೆಗೆ ಇರ್ತಿದ್ರು. ರಾಜನ ಅರಮನೆಯಲ್ಲಿಯೇ ಅವರ ಸುತ್ತಾಟ, ಅಲ್ಲೇ ಅವರದು ಪಯಣ, ಅಲ್ಲೇ ರಾಜನಿಗೆ ಸಲಹೆ ಕೊಡೋದು. ಮತ್ತೆ ಬೇರೆ ಇನ್ಯಾರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಗಲಿ, ಧರ್ಮಗುರುಗಳಾಗಲಿ ಅದನ್ನು ಹೇಳಿದ್ದು ಎಕ್ಸಿಕ್ಯೂಟ್ ಮಾಡ್ತಾ ಹೋಗೋದು ಅವರು. ಆಮೇಲೆ ಸುಮಂತ್ರ ತುಂಬಾ ನಂಬಿಕೆ ಇರುವಂತಹ ವ್ಯಕ್ತಿ ಅವನು. ಹೀಗಾಗಿ ರಾಜನ ಗೆಳೆಯನೂ ಆಗಿದ್ದ, ವಿತ್ತ ಮಂತ್ರಿಯೂ ಆಗಿದ್ದ, ಮತ್ತೆ ಅವನ ಗಾಡಿ ಓಡಿಸವನು ಆಗಿದ್ದ ಸುಮಂತ್ರ. ನಾವು ಈಗಿನ ನಮ್ಮ ಒಂದು ಸಮಯದಲ್ಲಿ ಧಾರ್ಮಿಕ ಮಂತ್ರಿ ಪೋರ್ಟ್ಫೋಲಿಯೋ ಅಂತ ಇಲ್ವೇ ಇಲ್ಲ. ಯಾಕಂದ್ರೆ ಎಲ್ಲಾ ಅಧಾರ್ಮಿಕ ಮಂತ್ರಿಗಳೇ. ಯಾಕೆ ಅಂತಂದ್ರೆ ನಮ್ದು ಸೆಕ್ಯುಲರ್ ನೇಷನ್ ಆಗಿರೋದ್ರಿಂದ ಧರ್ಮಾತೀತ ಆಗೋಗ್ಬಿಟ್ಟಿದೀವಿ ನಾವು. ಯಾಕೆ ಅಂತಂದ್ರೆ ಧರ್ಮಾತೀತ ಅನ್ನೋ ಒಂದು ಶಬ್ದವೇ ಆಗಿನ ಸಮಯದಲ್ಲಿ ಒಂದು ಕಲ್ಪನೆಯಲ್ಲೂ ಇರಲಿಲ್ಲ. ಹೀಗಾಗಿ ಈಗ ಅದು ಪೋರ್ಟ್ಫೋಲಿಯೋನೇ ಇಲ್ಲ. ಆದರೆ ಹಿಂದಿನ ಸಮಯದಲ್ಲಿ ಇತ್ತಲ್ಲ ಅಂತ ನಾವು ಅದನ್ನ ನೋಡಿ ಖುಷಿ ಪಡ್ಬೇಕಷ್ಟೆ. ಮತ್ತೆ ಮುಂದೆ ವಾಲ್ಮೀಕಿಗಳು ಹೇಳ್ತಾರೆ, ದಶರಥ ಮಹಾರಾಜನ ಮಂತ್ರಿಗಳು ಹೇಗಿದ್ದರು, ಅವರ ಚಲನೆ ವಲನೆಗಳು, ಅವರ ಸ್ವಭಾವ ಹೇಗಿತ್ತು, ಅವರು ಜನರ ಜೊತೆ ಅವರು ಹೇಗೆ ಸ್ಪಂದನ ಮಾಡ್ತಾ ಇದ್ರು ಅಂತ ಒಂದು ಶ್ಲೋಕದಲ್ಲಿ ಇದರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾರೆ. ಕ್ರೋಧಾತ್ ಕಾಮ ಅರ್ಥ ಮೋಹಾತ್ ನಿರ್ಬ್ರೂಯ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಅಂತಂದ್ರೆ ಕ್ರೋಧ,
ಕಾಮ ಮತ್ತೆ ಅರ್ಥ, ಈ ಮೂರನ್ನು ಮೀರಿ ಈ ಮೂರಕ್ಕೆ ಅವರು ಪ್ರಲೋಭನೆ ಆಗ್ತಿರ್ಲಿಲ್ಲ. ಕರಪ್ಷನ್ಗೆ ಮುಖ್ಯವಾದಂತಹ ಇವೇ ಮೂರು. ಒಂದು ಕ್ರೋಧ. ಕ್ರೋಧ, ಯಾವುದೋ ಕೆಲಸ ಆಗಲಿಲ್ಲ ಅಂದ್ರೆ ಕ್ರೋಧ ಆಗಕ್ಕೆ ಶುರು ಆಗುತ್ತೆ. ಕ್ರೋಧ, ಕಾಮ ಮತ್ತೆ ಅರ್ಥ. ಅರ್ಥ ಅಂದ್ರೆ ದುಡ್ಡು. ಆ ದುಡ್ಡು ಕರಪ್ಷನ್ ಮಾಡ್ಲಿಕ್ಕೆ ಇವೇ ಮೇನ್ ಮೂರು ಕಾರಣ ಆಗುತ್ತೆ. ಅಂತಹ ಒಂದು ಆ ಸಂದರ್ಭ ಬರ್ಲಿಕ್ಕೆ ಅವನ ಮಂತ್ರಿಗಳು ಅದಕ್ಕೆ ಜಾಗವೇ ಕೊಡ್ತಿರ್ಲಿಲ್ಲ ಅಂತೆ. ದೇರ್ ವಾಸ್ ನೋ ರೂಮ್ ಫಾರ್ ಎನಿ ಕರಪ್ಷನ್ ದಶರಥನ ಆಡಳಿತದಲ್ಲಿ. ಅವನು ಮಂತ್ರಿಗಳು ಒಮ್ಮೆ ಹೇಳಿದರೆ ದೇ ಯೂಸ್ ಟು ಸ್ಟ್ಯಾಂಡ್ ಬೈ ವಾಟ್ ದೇ ಯೂಸ್ ಟು ಸೇ. ಈಗ ಹಂಗಲ್ಲ. ಈಗ ಯಾರೋ ಮಂತ್ರಿಗಳು ಹೇಳ್ತಾರೆ, ನಿನ್ನೆ ದಿನ ಒಂದು ಹೇಳಿರ್ತಾರೆ, ಬೆಳಗ್ಗೆ ಬಂದು ನಾನು ಹಾಗೆ ಹೇಳೇ ಇಲ್ಲ, ನೀವು ಮೀಡಿಯಾದವರೆಲ್ಲ ತಿರ್ಚಿದ್ದೀರಾ ಅಂತ ಜನರಿಗೆ ಬೈದು ಮೀಡಿಯಾದವರಿಗೆ ಬೈದು ಹೋಗ್ತಾರೆ ಅಂತ ಮಂತ್ರಿಗಳು. ಆದರೆ ಅವರು ಹಾಗಲ್ಲ. ಅವರು ಅದನ್ನು ಒಂದು ಹೇಳಿದರೆ ಅದರ ಮೇಲೆ ತಮ್ಮ ಪ್ರಾಣ ಹೋದರೂ ಸಹಿ ಆ ಮಾತನ್ನು ನಾನು ಹೇಳಿದ್ದೆ ಅಂತ ಸುಳ್ಳು ಹೇಳ್ತಿರ್ಲಿಲ್ಲ ಅಂತಹ ದಶರಥನ ಮಂತ್ರಿಗಳು. ಆಮೇಲೆ ಇನ್ನೊಂದು ವಿಚಾರ ವಾಲ್ಮೀಕಿಗಳು ಹೇಳ್ತಾರೆ, ದಶರಥನ ಆಡಳಿತದಲ್ಲಿ ಈ ಸೀಕ್ರೆಟ್ ಸರ್ವಿಸ್, ಸ್ಪೈಯಿಂಗ್, ಗುಪ್ತಚರರು ಅದು ಕೂಡ ಇತ್ತಂತೆ. ಅದು ಹೇಗಿತ್ತು ಗುಪ್ತಚರರು ಅಂತಂದ್ರೆ, ನಮ್ಮ ಶತ್ರುಗಳನ್ನು ದಮನ ಮಾಡೋದು ಅಷ್ಟೇ ಒಂದೇ ಅಲ್ಲ ಗುಪ್ತಚರ ಇಲಾಖೆ ಅಂತಂದ್ರೆ. ಇಲ್ಲಿ ಆಡಳಿತದ ಬಗ್ಗೆ, ದಶರಥನ ಆಡಳಿತದ ಬಗ್ಗೆ ತನ್ನ ರಾಜ್ಯಗಳಲ್ಲಿ ಎಲ್ಲ ಗುಪ್ತಚರರು ಸೇರಿ ಅಂತಂದ್ರೆ ಫೀಡ್ಬ್ಯಾಕ್ ಗ್ಯಾದರ್ ಮಾಡ್ತಿದ್ರು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಅಲ್ಲಿ ಗುಪ್ತಚರರು ಕೂಡ ಅವರಿಗೆ ಇದಮಿತ್ತಂ ಅಂತ ಇನ್ಫಾರ್ಮೇಶನ್ ಎಲ್ಲವೂ ಹೇಳ್ತಿದ್ರಂತೆ. ಈಗ ಕೆಲವರು ಕೇಳಿದ್ರೆ ನಮಗೆ ಗೊತ್ತೇ ಇಲ್ಲ, ನಾವು ಕೇಳಿ ಹೇಳ್ತೀವಿ, ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಅನ್ನೋದು ಈಗಿನ ಮಿನಿಸ್ಟರ್ಸ್ ಹೇಳೋದು ಹಾಗೆ. ಕರಪ್ಷನ್ ಹ್ಯಾಪನ್ಸ್ ಅಂಡರ್ ದೇರ್ ನೋಸ್, ಬಟ್ ಆದರೂ ಕೂಡ ಇಲ್ಲ ನಾವು ಅದನ್ನ ನೋಡ್ಕೊಂಡು ಹೇಳ್ತೀವಿ, ನಮ್ಗೆ ಗೊತ್ತೇ ಇಲ್ಲ ಅಂತ ಉಡಾಫೆ ಮಾತಾಡ್ತಾರೆ. ಆ ದಶರಥನ ಆಡಳಿತದಲ್ಲಿ ಹಾಗಿರಲಿಲ್ಲ. ಅವರು ಇದಮಿತ್ತಂ, ದೇ ವೇರ್ ವೆಲ್ ಇನ್ಫಾರ್ಮ್ಡ್ ಮಿನಿಸ್ಟರ್ಸ್, ತುಂಬಾ ಚೆನ್ನಾಗಿ ತಮ್ಮ ಕಾರ್ಯನಿರ್ವಾಹ ಮಾಡುತ್ತಿದ್ರು. ಒಂದು ಉದಾಹರಣೆ ರಾಮಚಂದ್ರನ ಬಗ್ಗೆ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ರಾಮಚಂದ್ರನ ಆಡಳಿತದಲ್ಲಿಯೂ ಕೂಡ ಈ ಗುಪ್ತಚರ ಇಲಾಖೆ ಇತ್ತಂತೆ. ಆಗ ರಾಮಚಂದ್ರ ಎಲ್ಲ ಕಡೆಯೂ ತನ್ನ ರಾಜ್ಯದಲ್ಲಿ ಗುಪ್ತಚರರನ್ನು ಕಳಿಸಿ ಅವನು ಕೂಡ ತನ್ನ ಶತ್ರುಗಳನ್ನು ದಮನ ಮಾಡಲಿಕ್ಕೆ, ತನ್ನ ಶತ್ರುಗಳು ಏನು ರಣತಂತ್ರವನ್ನು ಹೆಣಿತಿದ್ದಾರೆ ಅನ್ನೋದು ಅದು ತಿಳ್ಕೊಳ್ಳಿಕ್ಕೆ ಕಳಿಸ್ತಿರ್ಲಿಲ್ಲ. ಅವನ ಕಾರ್ಯವೈಖರಿ ಹೇಗಿದೆ ಅನ್ನೋದು ಜನರಿಂದ ಅವನ ಕಾರ್ಯವೈಖರಿ ಹೇಗಿದೆ ಅನ್ನೋದು ಫೀಡ್ಬ್ಯಾಕ್ ಗ್ಯಾದರ್ ಮಾಡಿ ತಾನೇನಾದರೂ ಅದರಿಂದ ತಪ್ಪನ್ನು ತಿದ್ದಿಕೋಬಹುದೇನೋ ಅಂತ ರಾಮಚಂದ್ರನದ ಸೀಕ್ರೆಟ್ ಸರ್ವಿಸ್ ದ ಇಂಟೆನ್ಷನ್. ಆಗ ಒಬ್ಬ ದೂತ, ವಾಲ್ಮೀಕಿಗಳು ಅದನ್ನ ಉಲ್ಲೇಖ ಮಾಡ್ತಾರೆ, ಮುಂದೆ ನಾನು ಹೇಳ್ತೀನಿ. ಈಗ ಒಬ್ಬ ದೂತ ಬರ್ತಾನಂತೆ, ಅವನು ಗುಪ್ತಚರ ಇಲಾಖೆಯ ದೂತ. ರಾಮ ಚಿಕ್ಕವನಿದ್ದಾಗಿನಿಂದಲೂ ಅವನನ್ನು ನೋಡಿರ್ತಾನೆ. ಅವನ ಹೆಸರು ಹೇಳಲ್ಲ ವಾಲ್ಮೀಕಿಗಳು. ಅವನು ದೂತ ಬಂದು ಹೇಳ್ತಾನಂತೆ, ಅಲ್ಲ ರಾಮಚಂದ್ರ, ನಿನ್ನ ಆಡಳಿತದಲ್ಲಿ ಜನರು ನಿಮ್ಮ ಅಪ್ಪನ ಆಡಳಿತವನ್ನು ಮರೆತು ಬಿಟ್ಟಿದ್ದಾರೆ, ಅದಕ್ಕಿಂತ ನೀನು ಚೆನ್ನಾಗಿ ಮಾಡ್ತಾ ಇದ್ದೀಯಾ ಅಂತ ಆ ದೂತ ಬಂದು ಹೇಳ್ತಾನೆ. ಮೊದಲು ಆ ದೂತ ಬಂದಾಗ ರಾಮನಿಗೆ ರಾಮಭದ್ರ ಅಂತ ಕರೀತಾನೆ. ಆದರೆ ಮತ್ತೆ ಅವನು ನಾಲಿಗೆ ಕಚ್ಕೋತಾನೆ, ಅಯ್ಯೋ ನಾನು ಕರಿಬಾರ್ದಿತ್ತಲ್ಲ, ಈಗ ಇವನು ರಾಮ ಪಟ್ಟಾಭಿಷಿಕ್ತನಾಗಿದ್ದಾನೆ, ಅವನು ರಾಜ, ರಾಜರೇ ಕ್ಷಮೆ ಇರಲಿ ಅಂತ ಕೇಳಿದಾಗ ರಾಮ ಹೇಳ್ತಾನೆ, ನಾನು ಚಿಕ್ಕವನಿದ್ದಾಗಿನಿಂದಲೂ ನೀನು ನನ್ನ ಅಪ್ಪನ ಜೊತೆಯಲ್ಲಿ ಕೆಲಸ ಮಾಡಿ ನನ್ನ ಜೊತೆ ಈಗ ಕೆಲಸ ಮಾಡ್ತಿದ್ದೀಯಾ, ನೀನು ನನಗೆ ರಾಮಭದ್ರ ಅಂತಾನೆ ಕರಿ, ರಾಜ ಅಂತ ಕರಿಬೇಡ ಅಂತ. ನೋಡಿ ರಾಮನ ಸೌಜನ್ಯ ಎಷ್ಟಿತ್ತು ಅಂತ. ಆಗ ಮತ್ತೆ ರಾಮ ಹೇಳ್ತಾನೆ, ನನಗೆ ಪಾಸಿಟಿವ್ ಫೀಡ್ಬ್ಯಾಕ್ ತಂದು ಕೊಡಬೇಡ ನನ್ನ ಬಗ್ಗೆ, ಯಾರಾದರೂ ನೆಗೆಟಿವ್ ಇದ್ರೆ ಮಾತ್ರ ನನಗೆ ತಂದು ಕೊಡು. ಜನರು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಏನು ಇದೆ ಅಲ್ಲ ಅದನ್ನು ನನಗೆ ಬಂದು ಪ್ರಶಂಸೆಯ ಮಾತನ್ನು ನನ್ನ ಮುಂದೆ ಆಡಬೇಡ ಅಂತ ರಾಮಚಂದ್ರ ಆ ದೂತನಿಗೆ ಹೇಳ್ತಾನೆ. ಇರ್ಲಿ, ಅದೊಂದಾಯ್ತು. ಆಮೇಲೆ ಈ ಏನ್ ಅಮಾತ್ಯರಾದರು, ಆಮೇಲೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆದ್ರು ದಶರಥಂದು, ಆಮೇಲೆ ವಸಿಷ್ಠ ವಾಮದೇವ, ಇವರಿಬ್ಬರು ತ್ರಿಕಾಲಜ್ಞಾನಿಗಳು. ಅಂತಂದ್ರೆ ಅವರು ಕೇವಲ ಅಸ್ಟ್ರಾಲಜರ್ಸು ಮತ್ತೆ ಬೇರೆ ಇದು ಒಂದೇ ಅಲ್ಲ, ಅವರಿಗೆ ಫ್ಯೂಚರಾಲಜಿಯೂ ಗೊತ್ತಿತ್ತು. ಆದರೆ ನೀವು ಪ್ರಶ್ನೆ ಕೇಳಬಹುದು, ಅಲ್ಲ ಮತ್ತೆ ವಸಿಷ್ಠರಿಗೆ ಎಲ್ಲ ಫ್ಯೂಚರಾಲಜಿ ಗೊತ್ತಿದ್ರು ಕೂಡ ಪಟ್ಟಾಭಿಷೇಕ ಆದ್ಮೇಲೆ ಪಟ್ಟಾಭಿಷೇಕ ಸಮಯದಲ್ಲಿ ವಿಘ್ನ ಬರುತ್ತೆ, ಮತ್ತೆ ರಾಮ ಕಾಡಿಗೆ ಹೋಗ್ತಾನೆ ಅನ್ನೋದು ವಸಿಷ್ಠರಿಗೆ ಗೊತ್ತಿರಲಿಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಆಗ ವಾಲ್ಮೀಕಿಗಳೇ ಹೇಳ್ತಾರೆ, ಭಗವಂತನ ಸಂಕಲ್ಪದಂತೆ ಈ ತ್ರಿಕಾಲಜ್ಞಾನಿಗಳು ನಡ್ಕೋತಾರೆ. ಒಂದನೇದ್ದು. ಎರಡನೇದ್ದು,
ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳಿ ದಶರಥ ಇವರಿಗೆ ಸಲಹೆ ಕೇಳಲಿಲ್ಲ. ಎರಡು ವಿಚಾರ ನಿಮ್ಮ ಮುಂದೆ ಇಟ್ಟೆ ನಾನು. ಒಂದು, ಭಗವಂತನ ಸಂಕಲ್ಪದಂತೆ ನಡ್ಕೋಬೇಕು. ಇನ್ನೊಂದು, ದಶರಥ ರಾಜನಾದವನು ಅವನೇ ಡಿಸೈಡ್ ಮಾಡಿದ, ಇಲ್ಲ ಇವತ್ತು ರಾಮನ ಹುಟ್ಟಿದಬ್ಬ, ನಾಳೆ ಸಂಪತ್ತಾರೆ ಆಗತ್ತೆ, ರಾಮನ ಪಟ್ಟಾಭಿಷೇಕ ಮಾಡಿಬಿಡೋಣ ಅಂತ ಯೋಚನೆ ಮಾಡಿದ. ಅವನು ವಸಿಷ್ಠ ಮತ್ತೆ ವಾಮದೇವನಿಗೆ ಕೇಳಲೇ ಇಲ್ಲ. ರಾಜನ ಆದೇಶ ಅಂತ ಹೇಳಿ ಅವರು ಅದಕ್ಕೆ ಬಿಟ್ಬಿಟ್ರು. ಅವರಿಗೆ ಗೊತ್ತಿತ್ತು ಮುಂದೆ ಏನಾಗತ್ತೆ ಅಂತ. ಅಂತಹ ತ್ರಿಕಾಲಜ್ಞಾನಿಗಳು ಅವನ ಆಡಳಿತದಲ್ಲಿದ್ದರು. ಆಮೇಲೆ ಇದು ಒಂದು ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಆಫ್ ದಶರಥ. ಇದು ಒಂದು ಸ್ಥೂಲವಾಗಿ ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಪ್ರಯತ್ನ ಪಟ್ಟೆ. ಮುಂದೆ ಇನ್ನ ಈ ದಶರಥ ಮಹಾರಾಜನ ಹೆಂಡಂದಿರ ಕಥೆ ಅಂತಂದ್ರೆ ಈ ದಶರಥನ ಕ್ಯಾರೆಕ್ಟರ್ ಜೊತೆನೆ ಅವರು ಬರ್ತಾರೆ. 3 ಜನ ಹೆಂಡಂದಿರಿದ್ದರು ದಶರಥನಿಗೆ. ಸಾಮಾನ್ಯವಾಗಿ ದಶರಥನಿಗೆ 3 ಜನ ಹೆಂಡತಿ, ತುಂಬಾ ಜನನೂ ಇದ್ರು. ಅದನ್ನ ನಾನು ಹೇಳ್ತೀನಿ ಮತ್ತೆ. 3 ಜನ ಅಂತ ಈಗ ಮುಖ್ಯವಾಗಿ ಇಟ್ಕೊಳ್ಳೋಣ. ವಾಲ್ಮೀಕಿಗಳ ಹೇಳ್ತಾರೆ, ಅದು ಅವರೇನು ಅದನ್ನ ಮುಚ್ಚಿಟ್ಟಿಲ್ಲ. ದಶರಥ ಮಹಾರಾಜನಿಗೆ 350 ಜನ ಹೆಂಡಂದ್ರಿದ್ರು, 300 ಜನ ಹೆಂಡಂದ್ರಿದ್ರು ಅವನಿಗೆ, ಈ 3 ಜನ ಬಿಟ್ಟು. ಹೇಗೆ ನಮ್ಮ ಹೈದರಾಬಾದ್ ನಿಜಾಮ್ಗೆ 300 ಜನ ಇದ್ರಲ್ಲ, ಹಾಗೆ ದಶರಥನಿಗೂ ಕೂಡ 300-350 ಜನ ಇದ್ರು. ಇವರು 3 ಜನ ಮಾತ್ರ ಪಟ್ಟದ ರಾಣಿಯರು ಇವರು. ಇಲ್ಲಿ ಏನಾಯ್ತು ಅಂತಂದ್ರೆ, ದಶರಥ ಮೊದಲು ಒಂದು ಕೋಸಲ ದೇಶದ ಹುಡುಗಿಯನ್ನು ಮದುವೆ ಆಗ್ತಾನೆ, ಅವಳೇ ಕೌಸಲ್ಯ. ಈ ಕೋಸಲ ದೇಶ ಅಂತಂದ್ರೆ ಅದೇ ಅಯೋಧ್ಯೆಗೆ ಹತ್ತಿರೋದೆ. ಆ ಒಂದು ಕೋಸಲ ದೇಶ ಅಂತಂದ್ರೆ, ಕೋಸಲ ದೇಶದ ಕ್ಯಾಪಿಟಲ್ಲೇ ಅಯೋಧ್ಯೆ. ಅದೇ ದೇಶದ ಹುಡುಗಿಯನ್ನೇ ಮದುವೆ ಆಗ್ತಾನೆ. ಅಂತಂದ್ರೆ ನಿಮಗೆ ಒಂದು ಕೋಸಲ ದೇಶದ ಒಂದು ಸಣ್ಣ ಜಿಯೋಗ್ರಫಿ ನಿಮ್ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಕೋಸಲ ದೇಶದ ರಾಜಧಾನಿ ಅಯೋಧ್ಯೆ ಆಗಿತ್ತು. ಆಮೇಲೆ ನಾರ್ತ್ ಈಸ್ಟ್ ಆಫ್ ಕೋಸಲ ಅದು ಮಿಥಿಲೆ. ಆಮೇಲೆ ಈಸ್ಟ್ ಅಲ್ಲಿ ಮಗಧ ಅಂದ್ರೆ ಬಿಹಾರ್. ಆಮೇಲೆ ನಾರ್ತ್ ಈಸ್ಟ್ ಅದು ನೇಪಾಳ ಅದು. ಆಮೇಲೆ ಉತ್ತರದಲ್ಲಿ ಪಂಚಾಲ ದೇಶ. ಆಮೇಲೆ ಕೆಳಗಡೆ ಸೌತ್ ಅಲ್ಲಿ ನಮಗೆ ವಿದರ್ಭ. ಮತ್ತೆ ಸೌತ್ ಆಫ್ ವಿಂಧ್ಯಾಸ್ ಅಲ್ಲಿ ಅದು ದಂಡಕಾರಣ್ಯವೇ ಆಗಿತ್ತಾಗ. ಅದು ಮತ್ತೆ ನಾನು ಮುಂದೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಇದು ಒಂದು ಕೋಸಲ ದೇಶದ ಒಂದು ಜಿಯೋಗ್ರಫಿ ನಿಮ್ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ಈ ಕೋಸಲ ದೇಶದ ಹುಡುಗಿಯನ್ನು ದಶರಥ ಮದುವೆ ಆದ. ಅಲ್ಲಿ ಒಬ್ಬ ಮಾಂಡಲಿಕ ಸಾಮಂತ ರಾಜ ಇದ್ದ, ಅವನ ಮಗಳು ಕೌಸಲ್ಯೆ. ಅಂತಂದ್ರೆ ಕೋಸಲ ದೇಶದ ರಾಣಿ ಅಂತಂದ್ರೆ ಆ ಕೋಸಲ ದೇಶದ ರಾಜನ ಮಗಳು ಕೌಸಲ್ಯ ಆಗ್ತಾಳೆ. ಹೇಗೆ ನಿಮಗೆ ಉದಾಹರಣೆ ಹೇಳಬೇಕು ಅಂತಂದ್ರೆ, ಕೇಕೆ ದೇಶದ ರಾಣಿ ಕೈಕೈ, ಅವಳ ಹೆಸರು ಕೈಕೈ ಆಗಿಬಿಡ್ತು. ಆಮೇಲೆ ಮದ್ರ ದೇಶದ ರಾಜನ ಮಗಳು ಮಾದ್ರಿ ಆದ್ಲು. ಕುಂತಿ ದೇಶದ ರಾಜನ ಮಗಳು ಕುಂತಿ ಆದ್ಲು. ಗಂಧಾರ ದೇಶದ ರಾಜನ ಮಗಳು ಗಾಂಧಾರಿ ಆದ್ಲು. ಹೀಗೆ ಆ ಒಂದು ದೇಶಕ್ಕೆ ಸೀಮಿತ ಅಂತಂದ್ರೆ ಆ ದೇಶಕ್ಕೆ ಹೋಲಿಸಿ ರಾಜಕುಮಾರಿಗಳನ್ನು ಕರೆಯೋ ಒಂದು ಸಂಪ್ರದಾಯ ಹಿಂದಿನ ಕಾಲದಲ್ಲಿ ಇತ್ತು. ಆದರೆ ಇವನು ಮದುವೆ ಆದ ತುಂಬಾ ದಿನ ಆದರೂ ಕೂಡ ಮಕ್ಕಳಾಗಲಿಲ್ಲ. ಒಂದು ವಾಲ್ಮೀಕಿಗಳು ರಾಮಾಯಣದಲ್ಲಿ ಹೇಳ್ತಾರೆ, ರಾಮನಿಗೆ ಒಬ್ಬ ಅಕ್ಕ ಇದ್ಲು ಅಂತ. ಆದರೆ ಆ ಹೆಣ್ಣು ಹುಡುಗಿ ಈ 3 ಜನದಲ್ಲಿ ಹುಟ್ಟಿಲ್ಲ. ಆದ್ರೆ ಬೇರೆಯವರಲ್ಲಿ ಹುಟ್ಟಿದ್ಲು ಅವಳು ಬೇರೆ ಯಾರು ಅಲ್ಲ, ಅವಳು ಶಾಂತ ಅಂತ. ಅದಕ್ಕೆ ರಾಮಚಂದ್ರನಿಗೆ ಯಾವಾಗಲೂ ಶಾಂತಾರಾಮ ಅಂತ ಹೇಳ್ತಾರೆ. ಅಂತಂದ್ರೆ ರಾಮಚಂದ್ರನ ಅಕ್ಕ ಶಾಂತ ಆಗಿದ್ಲು. ಅವಳ ಕಥೆನೂ ನಾನು ಸ್ವಲ್ಪ ಮುಂದೆ ನಾನು ಕವರ್ ಮಾಡ್ತೇನೆ. ಏನಾಗಿತ್ತು ಅಂತಂದ್ರೆ, ಬೇರೆ 350 ಜನ ಹೆಂಡಂದಿರಲ್ಲಿ ಗಂಡು ಮಕ್ಕಳಿದ್ರು. ಆದರೆ ಈ ಪಟ್ಟದ ರಾಣಿಯರೇನಿದ್ರಲ್ಲ, ಇವರಿಗೆ ಮಾತ್ರ ಗಂಡು ಮಕ್ಕಳಾದರೆ ತನ್ನ ಸಿಂಹಾಸನದಲ್ಲಿ ಆಡಳಿತ ಮಾಡಬೇಕು ಅನ್ನೋದು ಒಂದು ಆಡಳಿತದ ವ್ಯವಸ್ಥೆ ಇತ್ತು. ಗಂಡ ಮಕ್ಕಳು ಮಾತ್ರ ಸಿಂಹಾಸನದಲ್ಲಿ ಕೂಡಬೇಕು ಅಂತ ಒಂದು ಆಡಳಿತದ ವ್ಯವಸ್ಥೆ ಇತ್ತು. ಆದರೆ ಮಹಾಭಾರತ ಕಾಲದ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಕೃಷ್ಣ ಒಂದು ದಿನ ಸಂಚಾರಕ್ಕೆ ಹೋಗಿರ್ತಾನೆ. ಕಾಶ್ಮೀರಕ್ಕೆ ಹೋದಾಗ ಕಾಶ್ಮೀರದ ರಾಜ ಕೃಷ್ಣನ ಜೊತೆ ಕಾಲು ಕೆದರಿ ಜಗಳಕ್ಕೆ ಬಂದು ಯುದ್ಧದಲ್ಲಿ ಸಾಯ್ತಾನ ಅವನು. ರಾಜ ಸತ್ತಾಗ ಜನರು ಹೇಳ್ತಾರೆ, ಕೃಷ್ಣ ನೀನೇ ರಾಜನಾಗು ಅಂತ ಹೇಳಿದಾಗ ಕೃಷ್ಣ ಏನು ಮಾಡ್ತಾನೆ, ನಾನು ರಾಜನಾಗಲ್ಲ, ನನಗೆ ರಾಜಸಿಂಹಾಸನ ಅಂತಂದ್ರೆ ನನ್ನ ಭಕ್ತರ ಹೃದಯವೇ ರಾಜಸಿಂಹಾಸನ, ನನಗೆ ಈ ಸಿಂಹಾಸನಗಳು ಬೇಡ ಅಂತ ಹೇಳಿ ಅಲ್ಲಿ ರಾಣಿ, ಆ ರಾಜನ ಹೆಂಡತಿ ಯಶೋಮತಿ ಅಂತ ಇರ್ತಾಳೆ, ಅವಳನ್ನು ಪಟ್ಟಕ್ಕೆ ಕೂಡಿಸ್ತಾನೆ. ಅಂತಂದ್ರೆ ಕೃಷ್ಣ ಬ್ರೇಕ್ಸ್ ಆಲ್ ದ ಕನ್ವೆನ್ಷನ್. ಎಲ್ಲ ಹಿಂದಿನ ಒಂದು ಏನು ಸಂಸ್ಕಾರಗಳಿತ್ತು ಅದು ಕೃಷ್ಣ ಬ್ರೇಕ್ ಮಾಡಿದ.
ಕೃಷ್ಣ ಬ್ರೇಕ್ ಮಾಡಿ ಅಲ್ಲಿ ಯಶೋಮತಿ ಅನ್ನೋ ರಾಣಿಗೆ ಪಟ್ಟ ಕೂಡಿಸ್ತಾನೆ. ಯಶೋಮತಿ ರಾಣಿ ಮಗ ಇದ್ದ, ಆದರೆ ಅವನು ತುಂಬಾ ಚಿಕ್ಕವನಿದ್ದ, ಅದು ಹಸೆಗೂಸು ಇತ್ತು, ಹೀಗಾಗಿ ಅದಕ್ಕೆ ಪಟ್ಟಕ್ಕೆ ಕೂಡಿಸಿಲ್ಲ. ಹೆಣ್ಣು ಕೂಡ ಜಗತ್ತನ್ನು ಆಳಬಹುದು, ರಾಜ್ಯವನ್ನು ಆಳಬಹುದು ಅಂತ ಮೊದಲು ತೋರಿಸಿದವನೇ ಕೃಷ್ಣ. ಆದರೆ ರಾಮಾಯಣ ಕಾಲದಲ್ಲಿ ಆ ಒಂದು ಅಂತಂದ್ರೆ ಆ ಸಿಸ್ಟಮ್ ಇರಲಿಲ್ಲ, ಆ ಒಂದು ವ್ಯವಸ್ಥೆ ಇರಲಿಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ. ಹೆಣ್ಣು ಮಕ್ಕಳಿದ್ರು ಆದರೂ ಕೂಡ ಅಂತಂದ್ರೆ ಬೇರೆಯವರಿಗೆ ಗಂಡು ಮಕ್ಕಳಿದ್ರು ಕೂಡ ಅವರು ಪಟ್ಟಕ್ಕೆ ಬರೋಗಿಲ್ಲ. ಯಾಕೆಂದ್ರೆ ಈ ರಾಣಿಗೆ ಮಕ್ಕಳಾಗಲಿಲ್ಲ, ಗಂಡು ಮಕ್ಕಳಾಗಲಿಲ್ಲ, ಹೆಣ್ಣು ಮಕ್ಕಳು ಆಗಲಿಲ್ಲ. ಆಗ ಮತ್ತೆ ಏನ್ ಮಾಡ್ತಾನಂತಂದ್ರೆ ದಶರಥ ಮತ್ತೊಂದು ಮದುವೆ ಆಗೋಣ ಅಂತ ಯೋಚನೆ ಬರುತ್ತೆ ಅವನಿಗೆ. ಈ ರಾಜರಲ್ಲಿ ಸಾಮಾನ್ಯವಾಗಿ ಅವರು ಏಕಪತ್ನಿ ವ್ರತರಲ್ಲ, ಅವರು ತುಂಬಾ ಜನ ಮದುವೆ ಆಗ್ತಿದ್ರು. ಅವರಿಗೆ ಬೇರೆ ಬೇರೆ ಕಾರಣಾಂತರಗಳು ಇರ್ತಿತ್ತು. ಈ ದಶರಥನಿಗೆ ಗಂಡ ಬೇಕು ತನ್ನ ರಾಜ್ಯವನ್ನು ಆಳಲಿಕ್ಕೆ ಅಂತ ಹೇಳಿ ಮತ್ತೆ ಒಂದು ದೂರದ ಸಂಬಂಧ ಹುಡುಕಿದ. ಅವನಿಗೆ ಒಂದು ಸುದ್ದಿ ಬಂತು, ಕೇಕೆ ದೇಶದ ರಾಜಕುಮಾರಿ ತುಂಬಾ ಚಂದವಾಗಿದ್ದಾಳೆ, ಅವಳು ಮದುವೆ ಆಗ್ತೀಯ ನೋಡು ಅಂತ ಯಾರೋ ಅವನಿಗೆ ಸುದ್ದಿ ತಂದ್ರು. ಆಗ ಇವನು ಏನು ಮಾಡ್ತಾನಂತಂದ್ರೆ ಅಲ್ಲಿನ ರಾಜ, ಕೇಕೆ ದೇಶ ಅಂತಂದ್ರೆ ಈಗಿನ ಪಾಕಿಸ್ತಾನ್, ಕೈಕೈ ಪಾಕಿಸ್ತಾನದವಳಾಗಿದ್ಲು. ಅದಕ್ಕೆ ತುಂಬಾ ಜನ ಹೇಳ್ತಾರೆ ಪಾಕಿಸ್ತಾನದ ಹುಡುಗಿಯರು ಚಂದ ಅಂತ ಹೇಳಿ. ಹಾಗೆ ಕೈಕೈನೂ ಕೂಡ ತುಂಬಾ ಚಂದ ಇದ್ಲು ಅಂತ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಅವಳ ಬ್ಯೂಟಿಯನ್ನು, ಅವಳ ಸೌಂದರ್ಯಕ್ಕೆ ದಶರಥ ಮೆಸ್ಮರೈಸ್ ಆಗ್ಬಿಟ್ಟಿದ್ದ ಅಂತ ಅದು ಕೂಡ ವಾಲ್ಮೀಕಿಗಳು ಹೇಳ್ತಾರೆ. ಅಲ್ಲಿಯ ರಾಜ, ಕೇಕೆ ದೇಶದ ರಾಜ, ಅದು ಒಂದು ಗುಡ್ಡಗಾಡ ಪ್ರದೇಶ ಆಗಿತ್ತು. ಕೇಕೆ ದೇಶದ ರಾಜ ತುಂಬಾ ಚಿಕ್ಕ ರಾಜ, ಅದು ಅಯೋಧ್ಯೆ ಅಷ್ಟು, ಕೋಸಲ ದೇಶದಷ್ಟು ದೊಡ್ಡ ಇರಲಿಲ್ಲ, ಚಿಕ್ಕ ರಾಜ. ಆಗ ಅಲ್ಲಿ ಕೈಕೈಯ ತಂದೆ ಅಶ್ವಪತಿ, ಅವನ ಹೆಸರು ಅಶ್ವಪತಿ ರಾಜನ ಹತ್ರ ಪ್ರಸ್ತಾವನೆ ಹೋಯಿತು, ದಶರಥನಿಗೆ ಹೆಣ್ಣು ಬೇಕಾಗಿದೆ, ಹೆಣ್ಣು ಕೊಡ್ತೀಯೇನು ಅಂತ. ದಶರಥನ ಆಡಳಿತದಲ್ಲಿ ಇರುವಂತಹ ಮಿನಿಸ್ಟರ್ಸ್, ಅದು ಅಮಾತ್ಯರೇನಿದ್ರಲ್ಲ, ಅವರು ಹೋಗಿ ಅಶ್ವಪತಿಗೆ ಕೇಳ್ತಾರೆ. ಅಶ್ವಪತಿ ಹೇಳ್ತಾನೆ, ಅಲ್ಲ ನಿಮ್ಮ ರಾಜನಿಗೆ ಒಂದು ಮದುವೆ ಆಗಿದೆ, ಮತ್ತಿನ್ನೊಂದು ಯಾಕೆ ಮದುವೆ ಅಂತ ಅಶ್ವಪತಿ ಕೇಳ್ತಾನೆ. ಇಲ್ಲ, ರಾಜನಿಗೆ ಗಂಡು ಮಕ್ಕಳಿಲ್ಲ, ಅದಕ್ಕೆ ಇನ್ನೊಂದು ಮದುವೆ ಆಗಬೇಕು ಅಂತ ದಶರಥ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದಾಗ ಅಶ್ವಪತಿ ರಾಜ ಹೇಳ್ತಾನೆ, ಅಲ್ಲ ನಾನು ಹೆಣ್ಣು ಕೊಡ್ತೇನೆ, ಆದರೆ ಒಂದು ಕಂಡೀಷನ್ ಹಾಕ್ತಾನೆ. ಇದೇ ಕಂಡೀಷನ್ ನೋಡಿ ರಾಮಾಯಣಕ್ಕೆ ಒಂದು ನಾಂದಿ ಹಾಡಿತು ಅಂತಂದ್ರೆ ಈ ಒಪ್ಪಂದವೇ. ಅಲ್ಲಿ ಏನಾಗತ್ತೆ ಅಂತಂದ್ರೆ ಅಶ್ವಪತಿ ರಾಜ ಹೇಳ್ತಾನೆ, ಆಯ್ತು ಮದುವೆ ಆಗಲಿ, ಮೊದಲನೇ ಹೆಂಡತಿಯಗಿಂತ ಮುಂಚೆ ನನ್ನ ಮಗಳಲ್ಲಿ ಏನಾದರೂ ಗಂಡು ಮಗ ಆಯಿತು ಅಂತಂದ್ರೆ ದಶರಥ ನನ್ನ ಮಗಳಲ್ಲಿ ಹುಟ್ಟಿರುವ ಮಗನಿಗೆ ಪಟ್ಟ ಕೊಡಬೇಕು, ಅದು ಒಪ್ಪಿಗೆ ಇದ್ರೆ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಎರಡು ದೇಶದ ಒಪ್ಪಂದ ಆಗಿತ್ತು, ಕೇಕೆ ದೇಶ ಮತ್ತೆ ಕೋಸಲ ದೇಶ ಅಂತಂದ್ರೆ ಅಯೋಧ್ಯೆ ನಡುವೆ ಒಪ್ಪಂದ ಆಗಿತ್ತದು. ಅದು ಒಪ್ಪಂದ ಆದ ಮೇಲೆ ಅವಳು ಅಶ್ವಪತಿ ರಾಜ ಕೈಕೇಯನ್ನು ಮದುವೆ ಮಾಡಿಕೊಟ್ಟ ದಶರಥನಿಗೆ. ವಾಲ್ಮೀಕಿಗಳು ಹೇಳ್ತಾರೆ, ಕೈಕೈ ತುಂಬಾ ಹಠಮಾರಿ ಸ್ವಭಾವದ ಹೆಣ್ಣು ಅಂತ. ಮುಂದೆ ದಶರಥನ ಬಾಯಿಯಿಂದಲೂ ಹೇಳ್ತಾರೆ, ಆಮೇಲೆ ಲಕ್ಷ್ಮಣನೂ ಕೂಡ ಹೇಳ್ತಾನೆ, ಕಾಳರಾತ್ರಮಿವಾಗತ ಅಂತ. ಇವಳು ಕಾಳರಾತ್ರಿಯಾಗಿ ನಮ್ಮ ಅರಮನೆಗೆ ಬಂದ್ಲು ಅಂತ ಮುಂದೆ ಅದು ಬರುತ್ತೆ. ತುಂಬಾ ಹಠಮಾರಿ ಹೆಣ್ಣು. ಯಾಕೆ ಅಷ್ಟ ಹಠಮಾರಿ ಅಂತಂದ್ರೆ ಅವಳು ಇಷ್ಟು ಚಂದ, ಇಷ್ಟು ಅವಳ ಸೌಂದರ್ಯದ ಈಗೋ ಇತ್ತು ಅವಳಿಗೆ ಅಂತಂದ್ರೆ ಅವಳು ಅನ್ಕೊಂಡ್ಲು, ನನ್ನ ಸೌಂದರ್ಯದ ಈಗೋ ಇಟ್ಕೊಂಡು ನಾನು ಗಂಡನನ್ನು ಚೆನ್ನಾಗಿ ಕುಣಿಸಬಹುದು ಅಂತ ಅವಳು ಅನ್ಕೊಂಡು ದಶರಥನ ಮೇಲೆ ಅಂತಂದ್ರೆ ದಶರಥ ಒಂದು ಟೈಪ್ ಹೆಣ್ಪೆಕ್ಕಡ್ ಹಸ್ಬೆಂಡ್ ಆಗ್ಬಿಟ್ಟಕ್ಕ ಅವಳು ಮುಂದೆ, ಕೈಕೈ ಮುಂದೆ. ತುಂಬಾ ಹಠಮಾರಿ ಹೆಣ್ಣು. ಆದ್ರೆ ಅವಳು ಏನ್ ಮಾಡಿದ್ಲು ಅಂತಂದ್ರೆ, ತಾನು ಅಯೋಧ್ಯೆಗೆ ಬರಬೇಕಾದ್ರೆ ತನ್ನ ಸಾಕಿದ ಒಂದು ದಾದಿ ಇದ್ಲು, ಅವಳೇ ಮಂಥರೆ, ಅವಳನ್ನು ಕೂಡ ಕರ್ಕೊಂಡು ಬಂದಿದ್ಲು. ಸರಿಯಾಗೋಯ್ತು, ಅವು ಒಂದು ಕಡೆ ಸೌಂದರ್ಯದ ಈಗೋ, ಆಮೇಲೆ ಇನ್ನೊಬ್ರು ಕಿವಿ ಚುಚ್ಚೋರು. ಸರಿಯಾಗಿ ದಶರಥನಿಗೆ ಅದು ಮೇಳ ಬಿಸಿಯಾಗಿ ಬಂದಂಗೆ ಅವನ ರಾಜ್ಯಕ್ಕೆ ಬಂದ್ರು ಅವರಿಬ್ರು. ಆಗೇನಾಯ್ತು ನಿಮಗ್ ಗೊತ್ತಲ್ಲ, ಇಬ್ಬರು ಹೆಂಡಂದ್ರಿದ್ರು ಅಂತಂದ್ರೆ ಮನುಷ್ಯನ ಪಾಡು ಏನಾಗತ್ತೆ ಅಂತ. ನಾನು ಅದ್ರ ಬಗ್ಗೆ ಏನು ಹೇಳೋದು ಬೇಡ. ತುಂಬಾ ಜಗಳ ಶುರುವಾಯ್ತು ಅರಮನೆಯಲ್ಲಿ. ಕೌಸಲ್ಯೆ ಮತ್ತೆ ಕೈಕೈಗೆ ವಿಪರೀತ ಜಗಳ. ಈ ರಾಜನಿಗೆ ಕೆಲಸ ಏನು ಅಂತಂದ್ರೆ ದಶರಥನಿಗೆ ಜಗಳ ಬಿಡಿಸೋದೇ ಒಂದು ಕೆಲಸ, ಬೇರೆ ಅವನ ಆಡಳಿತವೇ ಇಲ್ಲ. ಇದು ತಲೆಬಿಸಿ ಆಯಿತು. ಆದರೂ ಕೂಡ ಅವಳಿಗೂ ಕೂಡ ಕೈಕೈಗೂ ಕೂಡ ಮಕ್ಕಳಾಗಲಿಲ್ಲ.
ಮಕ್ಕಳಾಗಲಿಲ್ಲ, ಇನ್ನೇನು ಮಾಡಬೇಕು ಅನ್ಕೊಂಡು ಮತ್ತೆ ದಶರಥ ಯೋಚನೆ ಮಾಡ್ತಾನೆ. ಆದರೆ ಅವಳು ಕೈಕೈ ಮತ್ತೆ ಕೌಸಲ್ಯ ಇಬ್ರು ಹೇಳಿದ್ರು, ಅಪ್ಪಣೆ ಕೊಟ್ಟಿದ್ರು, ನಮ್ಮಲ್ಲಿ ಮಕ್ಕಳಾಗ್ಲಿಲ್ಲ ಅಂದ್ರೆ ನೀನ್ ಇನ್ನೊಂದು ಮಾಡ್ಕೋಬಹುದು ಅಂತ. ಆಗ ಇವನೇನ್ ಮಾಡ್ತಾನೆ, ಇನ್ನ ಈ ರಾಜ ಮನೆತನದ ಹುಡುಗಿಯರನ್ನು ಮದುವೆ ಆಗಬಾರದಂತ ಹೇಳಿ ಸುಮಿತ್ರೆಯನ್ನು ಮದುವೆ ಆಗ್ತಾನೆ. ಸುಮಿತ್ರೆಯ ಕುಲಗೋತ್ರವೇ ಗೊತ್ತಿಲ್ಲ, ಒಟ್ಟು ಒಬ್ಬ ಕ್ಷತ್ರಿಯ ಹುಡುಗಿ ಅಂತ ಅಷ್ಟೇ ಗೊತ್ತು. ಅವಳನ್ನು ಮದುವೆ ಆಗ್ತಾನೆ. ಈ ರಗಳೇ ಬೇಡ, ಈ ರಾಜ ಮನೆತನದ ರಗಳೇ ಬೇಡ, ಆ ಸುಮಿತ್ರೆಯನ್ನು, ಪಾಪದ ಹುಡುಗಿಯನ್ನು ಮದುವೆ ಆಗಿ ಬಿಡೋಣ, ಆಮೇಲೆ ಮುಂದೆ ನೋಡ್ಕೊಳ್ಳೋಣ ಅಂತ ಇದನ್ನ ಮಾಡ್ತಾನೆ. ಒಂದು ದಶರಥನ ಕ್ಯಾರೆಕ್ಟರ್ ಬಗ್ಗೆ ನಿಮಗೆ ಹೇಳಬೇಕು. ದಶರಥ ಅದೇನು ಒಪ್ಪಂದ ಮಾಡಿದ್ದಲ್ಲ ಕೈಕೈ ದೇಶದ ಜೊತೆ, ಅವನು ಯೋಚನೆನೇ ಮಾಡ್ಲಿಲ್ಲ. ಅದು ಮೊದಲು ಮದುವೆ ಆಗ್ಬಿಡೋಣ, ಮತ್ತೆ ಮುಂದೆ ನೋಡೋಣ ಅಂತ. ಇದು ಕೆಲವು ರಾಜರಲ್ಲಿ ಸ್ವಭಾವ ಇರುತ್ತೆ. ಈ ನಮ್ಮ ದೇಶದ ಉದಾಹರಣೆ, ಇನ್ನೊಂದು ನಿಮಗೆ ಉದಾಹರಣೆ ಕೊಡ್ತೀನಿ. ಚೈನಾದವರು ನಮ್ಮ ದೇಶದ ಕೆಲವು ನಾರ್ತ್ ಈಸ್ಟರ್ನ್ ಪಾರ್ಟ್ ಅಲ್ಲಿ ಏನು ಆಕ್ರಮಣ ಮಾಡಿದಾಗ ನಮ್ಮ ಮೊದಲನೇ ಪ್ರಧಾನಮಂತ್ರಿಗಳು ಹೇಳಿದ್ರು, ಇಲ್ಲ ಅಲ್ಲೇನು ಒಂದು ಹುಲ್ಲು ಕಡ್ಡಿ ಕೂಡ ಬೆಳೆಯಲ್ಲ, ಅದನ್ನ ಮತ್ತೆ ನೋಡಿದ್ರೆ ಆಯ್ತು ಅನ್ನೋಷ್ಟರಲ್ಲಿ ಅವ್ರ ತುಂಬಾ ಜಾಗ ನಮ್ಮ ಎನ್ಕ್ರೋಚ್ ಮಾಡಿಬಿಟ್ಟಿದ್ರು. ಹಾಗೆ ಈ ರಾಜರಲ್ಲಿ ಮತ್ತೆ ನೋಡೋಣ, ಮತ್ತೆ ಮಾಡೋಣ, ಮೊದಲು ಈ ಕೆಲಸ ಆಗಲಿ ಅನ್ನೋದು ಯಾವತ್ತಿಗೂ ಇರಬಾರದು. ತುಂಬಾ ಮುಂದಾಲೋಚನೆ ಇಟ್ಟುಕೊಂಡು ರಾಜ್ಯವನ್ನು ಆಳಬೇಕು. ದಶರಥ ಇಲ್ಲಿ ಸ್ವಲ್ಪ ಅವನು ಎಲ್ಲೋ ಎಡವಿದ ಅಂತ ಅನಿಸತ್ತೆ. ಅದೇ ವಾಲ್ಮೀಕಿಗಳು ಚಿತ್ರಣ ಮಾಡ್ತಾರೆ. ಆಗ ವಾಲ್ಮೀಕಿ ಈಗ ಏನಾಯ್ತು ಅಂತಂದ್ರೆ, ದಶರಥ ಸುಮಿತ್ರೆಯನ್ನು ಮದುವೆ ಆದ. ಯಾರೋ ಕುಲಗೋತ್ರವು ಗೊತ್ತಿರಲಿರುವಂತಹ ಒಬ್ಬ ಕ್ಷತ್ರಿಯ ಹುಡುಗಿಗೆ ಮದುವೆ ಆದ. ಅವಳು ಮನೆಗೆ ಬಂದಾಗ ಸ್ವಲ್ಪ ಜಗಳ ಕಮ್ಮಿ ಆಯ್ತು, ಸಾಮರಸ್ಯ ಮಾಡ್ಕೊಂಡು ಹೋದ್ಲು. ಅವರು ಇಬ್ಬರು ಅಕ್ಕಂದರಲ್ಲಿ ಜಗಳವನ್ನು ಬಿಡಿಸಿ ಅವಳು ಸ್ವಲ್ಪ ಸಂಸಾರವನ್ನು ಸಾಮರಸ್ಯವಾಗಿ ಮಾಡಿಕೊಂಡು ಹೋದ್ಲು ಸುಮಿತ್ರೆ. ಅವಳಿಗೂ ಮಕ್ಕಳಾಗಲಿಲ್ಲ. ಇದೇನಪ್ಪಾ ಇದು ಅಂತ ಹೇಳಿ ಆಗ ಏನಾಗತ್ತೆ ಅಂತಂದ್ರೆ, ಅವನ 350 ಜನರಲ್ಲಿ ಒಬ್ಬಳಿಗೆ ಮಗಳಿದ್ಲಲ್ಲ ಶಾಂತ ಅಂತ. ಆ ಶಾಂತಾನ್ ಏನ್ ಮಾಡಿರ್ತಾನಂತಂದ್ರೆ, ದಶರಥ ತನ್ನ ಪಕ್ಕದ ದೇಶದ ಸ್ನೇಹಿತ ರೋಮಪಾದ ಅಂತ ಇರ್ತಾನೆ, ಆ ರೋಮಪಾದನಿಗೆ ದತ್ತಕ್ಕೆ ಕೊಟ್ಬಿಟ್ಟಿರ್ತಾನೆ ಮಗಳನ್ನ. ಅದು ರಾಮಾಯಣದಲ್ಲೇ ಇದೆ. ಕನ್ಯಾಂ ದಶರಥೋ ರಾಜ ಶಾಂತಾನಾಮ ರೋಮಪಾದ ತಮ್ ದಧಾವ ಅಂತ ಇದೆ. ಅಂತಂದ್ರೆ ದತ್ತಕ್ಕೆ ಕೊಟ್ಬಿಟ್ಟಿರ್ತಾನೆ ಅವಳಿಗೆ, ರೋಮಪಾದನಿಗೆ ದತ್ತಕ್ಕೆ ಕೊಟ್ಟಿರ್ತಾನೆ. ಆಗ ಏನಾಗತ್ತೆ ಅಂತಂದ್ರೆ, ದಶರಥ ಮಹಾರಾಜನ ಸಲಹೆಗಾರರಲ್ಲಿ, ಅದು ಅಮಾತ್ಯರಲ್ಲಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಲ್ಲಿ ಸುಮಂತ್ರ ಏನಿರ್ತಾನಲ್ಲ, ರಾಜಗುರುಗಳ ಅಪ್ಪಣೆ ಮತ್ತೆ ರಾಜಗುರುಗಳ ಅಡ್ವೈಸ್ ತಗೊಂಡು, ಇಲ್ಲ ನೀನು ಪುತ್ರಕಾಮೇಷ್ಠಿ ಮತ್ತೆ ಅಶ್ವಮೇಧ ಯಜ್ಞ ಎರಡೂ ಒಟ್ಟಿಗೆ ಮಾಡು, ನಿನಗೆ ಮಕ್ಕಳಾಗತ್ತೆ ಅಂತ ಒಂದು ಸಲಹೆ ಸುಮಂತ್ರ ಕೊಡ್ತಾನೆ. ಆಯ್ತು, ನಾನು ಪುತ್ರಕಾಮೇಷ್ಠಿ ಯಾಗ ಮಾಡ್ತೇನೆ ಮತ್ತೆ ಅಶ್ವಮೇಧ ಯಾಗವೂ ಮಾಡ್ತೇನೆ. ಆದರೆ ಈ ಪುತ್ರಕಾಮೇಷ್ಠಿ ಯಾಗ ಮತ್ತೆ ಅಶ್ವಮೇಧ ಯಾಗಕ್ಕೆ ಪೌರೋಹಿತ್ಯವನ್ನು ಮಾಡೋರು ಯಾರು? ರಾಜಗುರುಗಳು ಕೇವಲ ಸಲಹೆ ಕೊಟ್ರವರು, ವಸಿಷ್ಠ ಮತ್ತೆ ವಾಮದೇವ ಅವರ ನೇತೃತ್ವದಲ್ಲಿ ಪೌರೋಹಿತ್ಯ ನಡೆಸ್ಕೊಂಡು ಹೋಗೋರೊಬ್ರು ಬೇಕು. ಆಗ ಸುಮಂತ್ರನೇ ಹೇಳ್ತಾನೆ, ಇಲ್ಲ ನೀನು ರೋಮಪಾದನಿಗೆ ನಿನ್ನ ಮಗಳನ್ನು ಕೊಟ್ಟಿದ್ದೆ ಅಲ್ಲ, ಆಕೆ ಗಂಡ ಇದ್ದಾನೆ ಋಷಶೃಂಗ, ಅವನನ್ನು ಕರೆಸಿ ನೀನು ಈ ಯಾಗವನ್ನು ಮಾಡು ಅಂತ ಸುಮಂತರ ದಶರಥನಿಗೆ ಹೇಳ್ತಾನೆ. ಯಾಕೆ ಋಷಶೃಂಗ ಅಂತ ಹೇಳೋದು ಒಂದು ಕಥೆ ಬರುತ್ತೆ. ಏನಾಯ್ತು ಅಂತಂದ್ರೆ, ರೋಮಪಾದನ ರಾಜ್ಯದಲ್ಲಿ ಸುಮಾರು ವರ್ಷಗಳ ಕಾಲ ಮಳೆ ಆಗಲಿಲ್ಲ, ದುರ್ಭಿಕ್ಷೆ, ಎಲ್ಲ ಕಡೆಯೂ ನೀರಿಲ್ಲದೆ ಹಸುಗಳು, ಮನುಷ್ಯರು ಸಾಯ್ಲಿಕ್ಕೆ ಹತ್ತಿದ್ರಂತೆ. ಆಗ ಏನು ಮಾಡಿದ್ರಂತಂದ್ರೆ ಋಷಿಗಳು, ಇಲ್ಲ ರೋಮಪಾದನನ್ನು ಕರೆಸು, ಋಷಶೃಂಗನನ್ನು ಕರೆಸು ನಿನ್ನ ಆಸ್ಥಾನಕ್ಕೆ, ಆಗ ಮಳೆ ಆಗತ್ತೆ ಅಂತ ಹೇಳಿದ್ರಂತೆ. ಆಗ ಋಷಶೃಂಗ ಅರಣ್ಯದಲ್ಲಿದ್ದ, ಅವನಿಗೆ ಹೋಗಿ ಕರೆದ್ರು ಬಾ ಅಂತ. ನಾನು ಬರಲ್ಲ ಅಂತ ಹೇಳ್ದ. ಅವನು ಯಾರು ಹೋದ್ ಕರೆದ್ರು ಬರಲ್ಲ ಅಂತ ಹೇಳ್ದ. ಆಗ ಗೊತ್ತಾಯ್ತು, ಹುಡುಗಿಯರನ್ನ ಕಳಿಸಿದರೆ ಇವನು ಬಂದ್ರೆ ಬರಬಹುದು ಅಂತ ಹೇಳಿ ಕಳಿಸಿದ್ರಂತೆ ಹುಡುಗಿಯರನ್ನ. ಚಂದದ ರಾಜ್ಯದ ಹುಡುಗಿಯರನ್ನ ಕಳಿಸಿದಾಗ ಅವರನ್ನು ನೋಡಿ ಋಷಶೃಂಗ ಬಂದ. ಯಾಕೆ ಅಂತಂದ್ರೆ ಅಲ್ಲಿ ಹೇಳ್ತಾರೆ, ಋಷಶೃಂಗನಿಗೆ ಸ್ತ್ರೀಲಿಂಗ ಅನ್ನೋದಿದೆ ಅನ್ನೋದೇ ಗೊತ್ತಿರಲಿಲ್ಲ, ಹಾಗೆ ಬೆಳೆದಿದ್ದ ಅವನು. ಅಂದ್ರೆ ಇನ್ನೋಸೆನ್ಸ್, ತುಂಬಾ ಇನ್ನೋಸೆನ್ಸ್. ಅಂತಂದ್ರೆ ನಾವು ಹೇಳ್ತೀವಲ್ಲ,
ಆಲ್ವೇಸ್ ವಿ ಶುಡ್ ಬಿ ಲೈಕ್ ಚೈಲ್ಡ್ ಲೈಕ್ ಅಂತ ಹೇಳ್ತೀವಿ, ನಾಟ್ ಚೈಲ್ಡಿಶ್. ಹಾಗೆ ತುಂಬಾ ಇನ್ನೋಸೆನ್ಸ್ ಇತ್ತಂತ ಅವನಿಗೆ, ಋಷ್ಯಶೃಂಗನಿಗೆ. ಅವನು ಆ ಹುಡುಗಿರನ್ನು ನೋಡಿ, ಇದೆ ಅಂತ ಹುಡುಗಿರು, ಇದು ಯಾವುದು ಮನುಷ್ಯ, ಇದೊಂದು ಅಂತ ಹೇಳಿ ಅವರ ಹಿಂದೆ ಬಂದ. ಅವರ ಹಿಂದೆ ಬಂದು ಆ ರೋಮಪಾದನ ರಾಜ್ಯಕ್ಕೆ ಇನ್ನೇನು ಕಾಲಿಡ್ತಾನೆ ಮಳೆ ಬಂದ್ಬಿಡ್ತು. ಧೋ ಅಂತ ಮಳೆ ಬಂತು. ಹೀಗಾಗಿ ಅವನು ಆ ಋಷ್ಯಶೃಂಗನಿಗೆ ರೋಮಪಾದ ತನ್ನ ಕನ್ಯಾದಾನವನ್ನು ಮಾಡಿದ್ದ. ಅದೇ ಶಾಂತ, ರಾಮನ ಅಕ್ಕ, ದಶರಥನ ಮಗಳು ದತ್ತಕ್ಕೆ ಹೋಗಿದ್ಲಲ್ಲ ರೋಮಪಾದನಿಗೆ, ಆ ಶಾಂತಾನೇ ಋಷ್ಯಶೃಂಗನ ಕೈ ಹಿಡಿತಾಳೆ. ಈ ಎಲ್ಲ ಸಲಹೆಯನ್ನು ಸುಮಂತರ ದಶರಥನ ಮುಂದೆ ಇಡ್ತಾನೆ. ಆಗ ಪುತ್ರಕಾಮೇಷ್ಠಿ ಯಾಗ ಮತ್ತೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಸಲಹೆ ಬಂದಾಗ ಋಷ್ಯಶೃಂಗನ ಪೌರೋಹಿತ್ಯದಲ್ಲಿ ನಡೆಯುತ್ತೆ. ಈಗ ನಿಮಗೆ ಒಂದು ಮತ್ತೆ ಪ್ರಶ್ನೆ ಬಂತಿಲ್ಲಿ, ಅಲ್ಲ ಮಕ್ಕಳಾಗಲಿಲ್ಲ ಅಂತಂದ್ರೆ ಈ ಪುತ್ರಕಾಮೇಷ್ಠಿ ಮಾಡಿದರೆ ಮಕ್ಕಳಾಗ್ತಾರ? ಡಾಕ್ಟರ್ ಹತ್ರ ತೋರಿಸ್ಬೇಕಪ್ಪ, ಏನು ಅವಳಲ್ಲಿ ಏನು ಸಮಸ್ಯೆ ಇದೆ, ಅವನಲ್ಲಿ ಏನು ಸಮಸ್ಯೆ ಇದೆ ಅಂತ ಗೊತ್ತಾಗತ್ತೆ. ಈ ಪುತ್ರಕಾಮೇಷ್ಠಿ ಯಾಗ ಮಾಡಿದ್ರೆ ಮಕ್ಕಳಾಗತ್ತೆ ಅನ್ನೋದು ಇದೇನು ಅಂತ ಕೇಳಿದರೆ ಅಲ್ಲಿ ಹೇಳ್ತಾರೆ, ಶಾಸ್ತ್ರದಲ್ಲಿ ಪುತ್ರಕಾಮೇಷ್ಠಿ ಯಾಗ ಮಾಡಿದರೆ ಮಕ್ಕಳಾಗತ್ತೆ ಅಂತ ಎಲ್ಲೂ ಹೇಳಿಲ್ಲ. ಅದನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ಒಂದು ಹೆಣ್ಣು ಮತ್ತು ಗಂಡಿನಲ್ಲಿ ಯಾವುದೇ ತರಹದ ಸಮಸ್ಯೆ ಇಲ್ಲದೆ ಇರಬೇಕಾದರೆ, ಯಾವುದೋ ಒಂದು ದೈವಿ ಶಕ್ತಿಯ ಅಬ್ಸ್ಟೆಕಲ್ ಇತ್ತು ಅಂತಂದ್ರೆ ಯಾಗ ಮಾಡಿದರೆ ಅದರ ಪರಿಮಾರ್ಜನೆ ಆಗತ್ತೆ ಅನ್ನೋದು ಮುಖ್ಯವಾದಂತಹ ಉದ್ದೇಶ. ಈಗ ಕಾರೀರಿ ಇಷ್ಟಿ ಯಾಗ ಮಾಡ್ತಿದ್ರು ಮಳೆ ಬರಬೇಕು ಅಂತ. ಮಳೆ ಬರೋದು ಒಂದು ಸಹಜ ಕ್ರಿಯೆ, ಅದು ಮಕ್ಕಳಾಗೋದು ಸಹಜ ಕ್ರಿಯೆ. ಹಾಗೆ ಇಲ್ಲಿ ಯಜ್ಞ ಮಾಡಿದರೆ ಮಕ್ಕಳಾಗತ್ತೆ ಅಥವಾ ಕಾರೀರಿ ಅಷ್ಟಿ ಯಾಗ ಮಾಡಿದರೆ ಮಳೆ ಬರುತ್ತೆ ಅಂತ ಅಲ್ಲ. ಅಲ್ಲಿ ಏನಾದ್ರೂ ಒಂದು ಅಬ್ಸ್ಟೆಕಲ್ ಇತ್ತು ಅಂತಂದ್ರೆ ಆ ಅಬ್ಸ್ಟೆಕಲ್ ಇಂದ ಹೊರಗೆ ಬಂದು ಪ್ರತಿರೋಧಕವಾದಂತಹ ಶಕ್ತಿಗಳು ಏನಾದ್ರೂ ತೊಂದರೆ ಕೊಟ್ಟಿದ್ರಂತಂದ್ರೆ ಅದನ್ನ ನಿಗ್ರಹ ಮಾಡಿ ದೇವತಾ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಅದರ ಉದ್ದೇಶ. ಎಲ್ಲಾ ಯಾಗಗಳ ಬಗ್ಗೆ ನೀವು ನೋಡಿ, ಅದರ ಮುಖ್ಯವಾದಂತಹ ಉದ್ದೇಶವೇ ನಮಗೆ ನಮ್ಮ ಅಬ್ಸ್ಟೆಕಲ್ಸ್ ಅನ್ನು ಏನಿರತ್ತಲ್ಲ ಅದನ್ನ ದೂರ ಮಾಡ್ಲಿಕ್ಕೆ, ಎಲ್ಲ ವಿಘ್ನಗಳ ಪರಿಹಾರ ಆಗಲಿಕ್ಕೆ ನಾವು ಯಾಗ ಮಾಡೋದು. ಆಮೇಲೆ ಅವನು ಅಶ್ವಮೇಧ ಯಾಗನೂ ಕೂಡ ಮಾಡಿದ. ಅಶ್ವಮೇಧ ಯಾಗ ಕ್ಷತ್ರಿಯರಿಗೆ ಅದು ಬಹಳ ಪ್ರಿಯವಾದ ಯಾಗ. ಅಂತಂದ್ರೆ ಕ್ಷತ್ರಿಯರಂತೆ ಅಲ್ಲ, ಯಾಗದಲ್ಲೇ ಶಾಸ್ತ್ರದಲ್ಲಿ ಹೇಗೆ ಮಹಾಭಾರತ ದೊಡ್ಡದೋ, ಹೇಗೆ ನದಿಗಳಲ್ಲಿ ಗಂಗೆ ಹೇಗೆ ದೊಡ್ಡದೋ, ಹಾಗೆ ಯಜ್ಞಗಳಲ್ಲಿ ಅಶ್ವಮೇಧ ಯಜ್ಞ ಬಹಳ ದೊಡ್ಡದು. ಒಬ್ಬ ಕ್ಷತ್ರಿಯ ರಾಜ ತನ್ನ ಜೀವಮಾನದಲ್ಲಿ ಒಂದಾದ್ರೂ ಅಶ್ವಮೇಧ ಯಾಗ ಮಾಡಿ ನಾನು ಸಾಯಬೇಕು ಅನ್ನೋದು ಒಂದು ಅವರ ಗೋಲ್ ಇರುತ್ತೆ. ಇನ್ನೊಂದು ನಿಮಗೆ ಸ್ವಲ್ಪ ಈ ಯಾಗದ ಬಗ್ಗೆ ಹೇಳಬೇಕು. ಅಶ್ವಮೇಧ ಯಾಗ ಆಗ ಹಿಂದಿನ ಕಾಲದಲ್ಲಿ 2 ಯಾಗಗಳನ್ನು ಮಾಡುತ್ತಿದ್ರು. ಒಂದು ಯಜ್ಞದ ಸಂಪ್ರದಾಯ ಸಸ್ಯಾಹಾರಿಗಳಿಗೆ, ಶಾಕಾಹಾರಿಗಳಿಗೆ, ಮತ್ತೆ ಒಂದು ಯಜ್ಞ ಮಾಂಸಾಹಾರಿಗಳಿಗಿತ್ತು. ಕ್ಷತ್ರಿಯರೆಲ್ಲರೂ ಮಾಂಸಾಹಾರಿಗಳು, ಅವರಿಗೆ ಮಾಂಸ ಅನ್ನೋದು ವರ್ಜ್ಯ ಅಲ್ಲ. ಅವರು ಮಾಂಸವನ್ನು ತಿಂತಾ ಇದ್ರು ಕ್ಷತ್ರಿಯರು. ನಾವು ಈ ರಾಮಾಯಣದಲ್ಲಿ ಅನೇಕ ಘಟನೆಗಳನ್ನು ನೋಡ್ತೇವೆ. ನಾವು ರಾಮ ತಿಂತಿದ್ದ ಬಿಡ್ತಿದ್ದ ಅನ್ನೋದು ನಾನು ನಿಮ್ಮ ಜಡ್ಜ್ಮೆಂಟ್ಗೆ ಬಿಡ್ತೀನಿ. ನಾನು ಅದ್ರ ಬಗ್ಗೆ ಅದು ಹೇಳಲ್ಲ, ಅದು ಕಾಂಟ್ರವರ್ಷಿಯಲ್ ಅದು. ಆದರೆ ಕ್ಷತ್ರಿಯರಿಗೆ ನಿಷೇಧ ಅಂತೂ ಅಲ್ಲ. ಕೆಲವು ಮಾಂಸದ ಪದಾರ್ಥಗಳು ಮತ್ತು ಕೆಲವು ಮದ್ಯದ ಪದಾರ್ಥಗಳು, ಕೆಲವು ಲಿಕ್ಕರ್ಸ್ ಅವರಿಗೆ ಹೇಳಿದ್ರು, ಅದನ್ನು ಮಾತ್ರ ಅವ್ರು ತಗೋಬೇಕು. ಯಾಕೆ ಅಂತಂದ್ರೆ ಅವರು ಆಡಳಿತ ಮಾಡೋರು, ಯುದ್ಧ ಆಡೋರು. ಅವರಿಗೆ ಅನ್ನ, ಹುಳಿ, ಹೈಗ್ರೀವ, ತುಪ್ಪ ತಿಂದು ಗದಾ ಎತ್ತಬೇಕು ಅಂತಂದ್ರೆ ಹೆಂಗಾಗತ್ತೆ? ಯುದ್ಧ ಆಡ್ಲಿಕ್ಕೆ ಸಾತ್ವಿಕ ಆಹಾರದಲ್ಲಿ ಯುದ್ಧ ಆಡ್ಲಿಕ್ಕೆ ಅದು ಪ್ರಚೋದನೆ ಬರಲ್ಲ. ಅಲ್ಲಿ ಒಂದು ವ್ಯಾಲರ್ ಬೇಕಲ್ಲ. ನೀವು ಸಾತ್ವಿಕ ಆಹಾರ ಅನ್ನ ಹುಳಿ ತಿಂದು ಹೋದ್ರೆ ವ್ಯಾಲರ್ ಬರಲ್ಲ. ಅಲ್ಲಿ ಸುಮ್ಮನೆ ನಮಗೇನೋ ಶಾರ್ಟ್ ಟೆಂಪರ್ ಇತ್ತಂದ್ರೆ ಕೋಪ ಬರುತ್ತೆ, ಆದ್ರೆ ಯುದ್ಧದ ವ್ಯಾಲರ್ ಅನ್ನೋದೇನಿದೆ ಅಲ್ಲ ಅದು ಬರಲ್ಲ. ಹೀಗಾಗಿ ಕ್ಷತ್ರಿಯರಿಗೆ ಮಾಂಸ ನಿಷೇಧ ಅಲ್ಲ. ಆದರೆ ಕ್ಷತ್ರಿಯರು ಏನು ಮಾಡ್ತಿದ್ರು ಅಂತಂದ್ರೆ, ಮಾಂಸ ತಿನ್ನಬೇಕಾದರೆ ಆ ಮಾಂಸವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ತಿಂತಿದ್ರು. ಭಗವಂತ ವೆಜ್ಜು ಹೌದು, ನಾನ್ ವೆಜ್ಜು ಹೌದು, ನಾನು ಏನ್ ತಿಂತೀನಿ ಅದು ಭಗವಂತನಿಗೆ ಸಮರ್ಪಣೆ ಮಾಡ್ತೀನಿ ನಾನು. ಅದರ ಹಿಂದೆ ಇರುವ ಭಾವನೆ ಮುಖ್ಯ ಆಗತ್ತೆ. ದೇವರು ವೆಜಿಟೇರಿಯನ್ ಹೌದು, ನಾನ್ ವೆಜ್ಜು ಹೌದು, ಅವನು ಅದರಲ್ಲಿ ಏನು ವಿವಾದವೇ ಇಲ್ಲ. ಯಾಕೆ ಅಂತಂದ್ರೆ ಕೃಷ್ಣನೇ ಹೇಳ್ತಾನೆ, ಅಯಂ ಹಿ ಸರ್ವ ಯಜ್ಞಾನಾಂ ಭೋಕ್ತಾರ ಪ್ರಭುರೇವಚ, ನಾನು ಯಜ್ಞದಲ್ಲಿ ಏನಾದ್ರೂ ನೀನು ಹಾಕಿ ಅದನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂತ. ಇಲ್ಲಿ ರಾಮಾಯಣದ್ದೇ ವಾಲ್ಮೀಕಿಗಳು ಹೇಳ್ತಾರೆ, ಯದನ್ನ ಪುರುಷೋ ಭವತಿ ತದನ್ನ ತಸ್ಯ ದೇವತಾ ಅಂತ. ನಾನು ಹುಳಿ ಸಾರು ಅನ್ನ ತಿಂತಿದ್ದೆ ಅಂತಂದ್ರೆ ದೇವರಿಗೆ ಅದನ್ನೇ ಸಮರ್ಪಣೆ ಮಾಡ್ತೇನೆ. ಆಗ ಭಗವಂತ ವೆಜ್ ಅವನು. ನಾನು ಮಾಂಸಾಹಾರಿ ಆಗಿದ್ದೆ ಅಂತಂದ್ರೆ ಭಗವಂತನಿಗೆ ಬಾಡದ ಊಟವೇ.
ಇದು ಹಿಂದಿನ ಕಾಲದ ಒಂದು ನಿಯಮ ಇತ್ತು. ಆಗ ಅಲ್ಲಿ ಅಶ್ವಮೇಧ ಯಾಗ ಅಂತಂದ್ರೆ ದಶರಥ ಏನ್ ಮಾಡ್ತಾನಂತಂದ್ರೆ ಒಂದು ಕುದುರೆಯನ್ನು ರಾಜರು ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಕುದುರೆಯನ್ನು ಕಳಿಸ್ತಾರೆ. ಕುದುರೆಯನ್ನು ಕಳಿಸಿದಾಗ ಆ ಕುದುರೆ 1 ವರ್ಷ ಸ್ವಚ್ಛಂದವಾಗಿ ಬೆಳೆಯುತ್ತೆ, ಸ್ವಚ್ಛಂದವಾಗಿ ಎಲ್ಲಿ ಮೇಯತ್ತೆ, ಏನಾದ್ರೂ ಮಾಡತ್ತೆ ಅಂತಂದ್ರೆ ಅಶ್ವ ಇಂಡಿಕೇಟ್ಸ್ ರಾಜ ಹಿಯರ್. ಯಾಕೆ ಅಂತಂದ್ರೆ ಕಠೋಪನಿಷತ್ನಲ್ಲೇ ಒಂದು ನಾನು ಹೋದ್ ಸರ್ತಿ ಹೇಳಿದ್ದೆ, ಇಂದ್ರಿಯಾಣಿ ಹಯಾನಾಂ ನಿಹು ವಿಷಯೇಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ ಅಂತಂದ್ರೆ ಅಶ್ವಮೇಧ ಯಾಗ ಅಂತಂದ್ರೆ ಈ ನಮ್ಮ ಇಂದ್ರಿಯಗಳೇ ಒಂದು ತಲೆಕೆಟ್ಟ ಕುದುರೆಗಳು. ಆ ಕುದುರೆಯನ್ನು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಇಂದ್ರಿಯನ್ನು ಹಗ್ಗವನ್ನು ಹಾಕಿ ಆ ಕುದುರೆ ಮನಸ್ಸನ್ನು ಕುದುರೆಯನ್ನು ನಿಯಂತ್ರಣ ಮಾಡಬೇಕು. ಆಗ ಈಗ 1 ವರ್ಷ ಯಾವುದಕ್ಕೂ ನಿಯಂತ್ರಣ ಇಲ್ಲ, ಏನಾದ್ರೂ ಸ್ವಚ್ಛಂದವಾಗಿ ಬದುಕು ನೀನು. 1 ವರ್ಷ ಆದ ಮೇಲೆ ನೀನು ಆ ರಾಜ ದೀಕ್ಷಿತನಾಗ್ತಿದ್ದ. ಆಗ ಅವನಿಗೆ ಇಂದ್ರಿಯ ನಿಗ್ರಹ ಅವು ಎಲ್ಲವೂ ಇರ್ತಿತ್ತು. ಹಾಗೆ ಈ ಒಂದು ಪ್ರಕ್ರಿಯೆ ದಶರಥ ಮಾಡಿದ. ಅಲ್ಲಿ ಆ ಕುದುರೆಯ ಮಾಂಸವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ, ಆಮೇಲೆ ಯಾಕೆ ಅಂತಂದ್ರೆ ಅಶ್ವಮೇಧ ಕುದುರೆಯ ಮಾಂಸವೇ ಆಗಬೇಕು ಆ ಯಜ್ಞಕ್ಕೆ. ಆ ಕುದುರೆಯ ಮಾಂಸವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ ಅಂತ ರಾಮಾಯಣದಲ್ಲಿ ಉಲ್ಲೇಖ ಬರುತ್ತೆ. ಆಮೇಲೆ ನಮ್ಮ ಸಮಯದ ಮಿತಿಯಿಂದ ನಾನು ಇವತ್ತು ರಾಮ ಜನ್ಮ ಆಗಲಿಲ್ಲ, ಇನ್ನು ಉಳಿದಿದೆ, ಅದು ಇನ್ನು ಕೆಲವು ಕಥೆಗಳು ಉಳಿದಿದೆ. ರಾಮ ಜನ್ಮ ಮತ್ತೆ ಸೀತಾ ಕಲ್ಯಾಣ ನಾಳೆ ಮಾಡೋಣ ಅಂತೆ. ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ವಾಲ್ಮೀಕಿ ರಾಮಾಯಣ ಅನುಸಂಧಾನವನ್ನು ಯಥಾಶಕ್ತಿ ಭಗವಂತ, ಪ್ರಾಣತತ್ವ ಆದ ಆಂಜನೇಯ, ಗುರುಗಳು ಮತ್ತು ನೀವೆಲ್ಲ ಹಿರಿಯರ ಅನುಗ್ರಹದಿಂದ ನಾನು ಯಥಾಶಕ್ತಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಟ್ಟೆ. ಇವತ್ತಿಗೆ ಈ ವಾಲ್ಮೀಕಿ ರಾಮಾಯಣದ ನಮ್ಮ 2ನೇ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯತ್ಸರ್ವ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸಹೃತ್ ನಾಹಂ ಕರ್ತಾ ಹರಿಕರ್ತಾ ತತ್ಪೂಜಾ ಕರ್ಮಚಾಖಿಲಃ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ತತ್ಮಹ್ಯಃ ಪುನಃ ಪುನಃ ಕರ್ಮನ್ಯಾಸೋ ಹರಾದೇವ ವಿಷ್ಣು ತೃಪ್ತಿಕರಃ ಸದಾ. ಯತ್ಸರ್ವಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸಹೃತ್. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ಓಂ ಸ್ವಸ್ತಿ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು.